ಇಲ್ಲಿ ನಾವು ಮಾತನಾಡಬೇಕಾಗಿರುವಂಥದ್ದು ಕೇವಲ ಯೋಜನೆ ಮತ್ತೆ ಫಲಾನುಭವಿಗಳು ಮಾತ್ರ ಅಲ್ಲ. ನಾವು ಮಾತನಾಡಬೇಕಾಗಿರುವಂಥದ್ದು ರಾಜ್ಯದಲ್ಲಿರುವಂಥ ಅಸಮಾನತೆ ಮತ್ತೆ ಈ ಯೋಜನೆಗಳ ಅವಶ್ಯಕತೆ ಬಗ್ಗೆ ಕೂಡ. ಈ ರಾಜ್ಯದಲ್ಲಿ 60%ಕ್ಕೂ ಹೆಚ್ಚು ಜನಸಂಖ್ಯೆ ಈ ರೀತಿಯ ಯೋಜನೆಗಳ ಫಲಾನುಭವಿಗಳಾಗೋದಕ್ಕೆ ಅರ್ಹರಿದ್ದಾರೆ. ಇನ್ಫ್ಯಾಕ್ಟ್ 20 ಜಿಲ್ಲೆಗಳಲ್ಲಿ ದೇಶದ ತಲಾದಾಯ ಇದೆಯಲ್ಲ, ಪರ್ ಕ್ಯಾಪಿಟಾ ಇನ್ಕಮ್, ರಾಜ್ಯದ 20 ಜಿಲ್ಲೆಗಳಲ್ಲಿ 31 ಪೈಕಿ ಮೈಂಡ್ ಯು 20 ಜಿಲ್ಲೆಗಳಲ್ಲಿ ತಲಾದಾಯ ಇರೋದೇ 13,800 ರೂಪಾಯಿ. ಇದು ರಾಷ್ಟ್ರದ ಸರಾಸರಿಗಿನ ಕಡಿಮೆ ಇದೆ. ಅಲ್ಲಿಗೆ ನನ್ನ ಕೇಸ್ ಏನು ಅಂದ್ರೆ, ಹೌದು ಸ್ವಾಮಿ, ಈ ಯೋಜನೆಗಳು ಗ್ಯಾರಂಟಿಗಳು ನನಗೆ, ನಮ್ಮ ಜನಕ್ಕೆ, ಈ ರಾಜ್ಯಕ್ಕೆ ಅವಶ್ಯಕ ಇದೆ. ಹೆಂಗ್ ಮಾಡ್ತೀರಿ, ಯಾವಾಗ ಮಾಡ್ತೀರಿ, ಚರ್ಚೆ ಶುರು ಮಾಡೋಣ. ನನ್ನ ಜೊತೆ ಇವತ್ತು ರಮೇಶ್ ಬಾಬು ಅವರಿದ್ದಾರೆ. ಸರ್ ನಮಸ್ಕಾರ, ಸ್ವಾಗತ ನಿಮಗೆ. ಪ್ರೊಫೆಸರ್ ಕೃಷ್ಣರಾಜ್ ಅವರಿದ್ದಾರೆ, ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಇಕನಾಮಿಕ್ ಚೇಂಜ್. ನಮಸ್ಕಾರ ಪ್ರೊಫೆಸರ್, ಸ್ವಾಗತ ನಿಮಗೆ. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಅಶ್ವಥ್ ನಾರಾಯಣ್ ಗೌಡ್ರು ಇದ್ದಾರೆ ನನ್ನ ಜೊತೆ, ಬಿಜೆಪಿಯ ವಕ್ತಾರರು. ಚರಣ್ ಗೌಡ್ರು ಇದ್ದಾರೆ JDS ಇಂದ. ನಾನು ಪ್ರೊಫೆಸರ್ ಇಂದ ಮಾತನಾಡಿಸಿ ಶುರು ಮಾಡ್ತೀನಿ. ನಾನು ಸಮ್ ಆಫ್ ವಾಟ್ ಯು ಮೇ ಹ್ಯಾವ್ ರೆಡ್ ಪ್ರೊಫೆಸರ್, ನೀವೇನು ವರದಿಯಲ್ಲಿ ನೀವು ಉಲ್ಲೇಖ ಮಾಡಿರ್ತೀರಿ ಅದನ್ನು ಕೂಡ ಇಲ್ಲಿ ಹೇಳಿದ್ದೀನಿ ಅಂತ ಅನ್ಕೋತೀನಿ. ನಾನು ನಿಮ್ಮ ವರದಿ ನೋಡಿಲ್ಲ ಇನ್ನು. ರೈಟ್. ಈ ರಾಜ್ಯದ 20 ಜಿಲ್ಲೆಗಳಲ್ಲಿ ತಲಾದಾಯ ರಾಷ್ಟ್ರೀಯ ಸರಾಸರಿಗಿನ ಕಡಿಮೆ ಇದೆ. ವಿಚ್ ಮೀನ್ಸ್ ನಮಗೆ ಹಣಕಾಸಿನ ಬೆಂಬಲ ಬೇಕು, ಪೌಷ್ಟಿಕ ದೃಷ್ಟಿಯಿಂದ ಊಟದ ಬೆಂಬಲ ಬೇಕು, ಇದೆಲ್ಲ ಬೇಕು ನಮಗೆ. ಹೆಂಗ್ ಕೊಡ್ತೀರಿ, ಯಾವಾಗ ಕೊಡ್ತೀರಿ? ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತಾರಲ್ಲ, ಹಂಗೆ ಅನುಷ್ಠಾನ ಡಿಲೇಡ್ ಇಸ್ ಅನುಷ್ಠಾನ ಡಿನೈಡ್ ಅನ್ಬೋದಾ ನಾವು? ಪ್ಲೀಸ್. ಕರ್ನಾಟಕದಲ್ಲಿ ನೀವು ಹೇಳ್ದಂಗೆ 2 ಭಾಗಗಳಾಗಿ ವಿಂಗಡಿಸ್ಬೋದು, ಸೌತ್ ಕರ್ನಾಟಕ ಮತ್ತು ನಾರ್ತ್ ಕರ್ನಾಟಕ. ನಾರ್ತ್ ಕರ್ನಾಟಕದಲ್ಲಿ ಪ್ರೊಫೆಸರ್ DM ನಂಜುಂಡಪ್ಪ ಅವರ ವರದಿ ಏನಿದೆ, ಒಂದು ರೀಜನಲ್ ಇನ್ಇಕ್ವಾಲಿಟಿ, ಇಂಬ್ಯಾಲೆನ್ಸ್ ಅಥವಾ ಇಂಬ್ಯಾಲೆನ್ಸ್ ಏನಿದೆ, ಆ ಒಂದು ಇಂಬ್ಯಾಲೆನ್ಸ್ ಇವತ್ತು ಕೂಡ ನೀವು ಹೇಳ್ದಂಗೆ ಇನ್ನೂ ಮುಂದುವರ್ಕೊಂಡು ಹೋಗ್ತಾನೆ ಇದೆ. ಆ ಒಂದು ಸೋಷಿಯಲ್ ಮತ್ತು ಎಕನಾಮಿಕ್ ಕಂಡೀಷನ್ಸ್ನ ನೋಡೋದಾದರೆ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ನೋಡೋದಾದರೆ, ಈ ಭಾಗದ ಜನರು ಇವತ್ತಿಗೂ ಕೂಡ ಬೇಸಿಕ್ ನೀಡ್ಸ್ ಏನೇನಿದೆ ಅವುಗಳಿಂದ ಇನ್ನೂ ಪರಿಪೂರ್ಣವಾಗಿ ಹೊರ ಬರಲಿಕ್ಕೆ ಆಗಿಲ್ಲ. ಬೇಸಿಕ್ ನೀಡ್ಸ್ ಅಂತಂದರೆ ಫುಡ್ ಆಗಿರ್ಬೋದು, ಅಥವಾ ಮನೆಗಳಾಗಿರ್ಬೋದು, ವಸತಿ ಅಥವಾ ಮನೆಗಳು, ಮತ್ತು ಆರೋಗ್ಯ ಇರ್ಬೋದು, ಮತ್ತು ವಾಟರ್ ಸಪ್ಲೈ ಇರ್ಬೋದು, ಸ್ಯಾನಿಟೇಷನ್ ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಎಲ್ಲ ಅಂಶಗಳನ್ನು ಗಮನಿಸೋದಾದರೆ, ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೈಸಸ್ ಅಂತ ಏನಿದೆ ಅದನ್ನೆಲ್ಲ ನಾವು ತಗೊಳ್ಳೋದಾದರೆ, ಇವತ್ತಿಗೂ ಕೂಡ ನಾರ್ತ್ ಕರ್ನಾಟಕದಲ್ಲಿ ಸಾಕಷ್ಟು ಜಿಲ್ಲೆಗಳು ಹಿಂದುಳಿದಿರುವಂಥದ್ದನ್ನ ನಾವು ಗಮನಿಸ್ಬೋದು. ಅದಕ್ಕಾಗಿ ನಾವು ಸಾಕಷ್ಟು ಈ ರಿಪೋರ್ಟ್ಗಳೆಲ್ಲ ನಾವು ಇತ್ತೀಚೆಗೂ ಕೂಡ ಸಾಕಷ್ಟು ರಿಪೋರ್ಟ್ಗಳನ್ನೆಲ್ಲ ಮಾಡಿದ್ದೀವಿ. ಈ ಒಂದು ಸೋಸಿಯೋ ಎಕನಾಮಿಕ್ ಕಂಡೀಷನ್ಸು ನಾರ್ತ್ ಕರ್ನಾಟಕದಲ್ಲಿ ಮತ್ತು ಸೌತ್ ಕರ್ನಾಟಕದಲ್ಲಿ ಹೇಗಿದೆ ಅಂತ. ನೀವು ಹೇಳ್ದಂಗೆ ಪರ್ ಕ್ಯಾಪಿಟಾ ಇನ್ಕಮ್ಮು ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಈ ಕಡೆ ಎಲ್ಲ ತೆಗೆದುಕೊಂಡ್ರೆ ಲೆಸ್ ದೆನ್ 1 lakh ಇದೆ ಪರ್ ಕ್ಯಾಪಿಟಾ ಇನ್ಕಮ್. ಬೆಂಗಳೂರಲ್ಲಿ 3 lakh ಸಮಥಿಂಗ್ ಇದೆ, ಅಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ತುಂಬಾ ಕಡಿಮೆ ಇದೆ. ರಾಜ್ಯದ ಸರಾಸರಿ ಅಂತ ನೋಡಿದ್ರೆ 22,000 ಸರ್, ಅದು ಚೆನ್ನಾಗಿ ಕಾಣ್ತದೆ. ರೀಜನ್ ಆಗಿ ನೋಡಿದ್ರೆ 13,000ಕ್ಕೂ ಬಿದ್ದಿರುವಂತ ರೀಜನ್ಗಳಿದೆ, ಅದು ನ್ಯಾಷನಲ್ ಆವರೇಜ್ ಕಿನ್ನ ಕಡಿಮೆ ಇದೆ, ಅಲ್ಲಿ ಅವಶ್ಯಕತೆ ಕಾಣ್ತದೆ. ಕರೆಕ್ಟ್. ಮತ್ತೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ನಾವು ತೆಗೆದುಕೊಂಡಾಗ ಅದನ್ನು ಕೂಡ ಆ ಭಾಗದಲ್ಲಿ ಹೆಚ್ಚು ಇರುವಂತದ್ದು. ಇಡೀ ಕರ್ನಾಟಕದಲ್ಲಿ ಇತ್ತೀಚೆಗೆ ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ 13% ಜನ ಬಹಳ ಕಡು ಬಡತನದಲ್ಲಿ ಇವತ್ತು ಕೂಡ ಇದ್ದಾರೆ. ಸೊ ಹೀಗಾಗಿ ಒಂದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಕೆಲವೊಂದು ಪ್ರೋಗ್ರಾಮ್ಸ್ ಅನ್ನ ಅವರಿಗೆ ಸೋಷಿಯಲ್ ಮತ್ತು ಎಕನಾಮಿಕ್ ಎಂಪವರ್ಮೆಂಟ್ ಮಾಡಲಿಕ್ಕೆ ಕೆಲವೊಂದು ಪ್ರೋಗ್ರಾಮ್ಸ್ ಬೇಕಾಗಿದೆ. ಅದು ಈ ಒಂದು ಪ್ರೋಗ್ರಾಮ್ಸ್ನ ಮಾಡಿದಾಗ ಅವರನ್ನು ಕೂಡ ಇನ್ನಿತರ ಒಂದು ಜನಾಂಗದ ಅವರ ಒಂದು ಜೀವನ ಮಟ್ಟಕ್ಕೆ ಇವ್ರನ್ನ ತೆಗೆದುಕೊಂಡು ಹೋಗಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕಾಗುತ್ತೆ. ಅದರಿಂದ ಸರ್ಕಾರ, ಸಂವೈಧಾನಿಕವಾಗಿ ಮಾತಾಡೋದಾದರೆ, ಸರ್ಕಾರಗಳು ಇವರ ಒಂದು ಸೋಷಿಯೋ ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ನ ಮಾಡೋದ್ರ ಮೂಲಕ, ಎಂಪವರ್ಮೆಂಟ್ನ ಮಾಡೋದ್ರ ಮೂಲಕ, ಈವನ್ ವುಮೆನ್ ಇರ್ಬೋದು. ಸೊ ಈಗ ಮಾರ್ಟಾಲಿಟಿ ರೇಟ್ ಅಂದರೆ ಮದರ್ಸ್ ಮಾರ್ಟಾಲಿಟಿ ರೇಟ್ ಮತ್ತು ಇವೆಲ್ಲ ಏನಾಗಿದೆ ನಾರ್ತ್ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಇದೆ. ಆನೇನು ಅವರೇಜ್ ನ್ಯಾಷನಲ್ ಲೆವೆಲ್ ತಗೊಂಡಾಗ್ಲೂ ಈ ಕೇರಳ ಮತ್ತು ತಮಿಳುನಾಡು ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಜಾಸ್ತಿ ಇದೆ. ಹೌದು, ತುಂಬ ವರ್ಸ್ಟಲ್ಲಿ ಇದ್ದೀವಿ. ಸೊ ಹೀಗಾಗಿ ಈ ಒಂದು ಸಾಮಾಜಿಕ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆತ್ತಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳು, ಯೋಗಕ್ಷೇಮ ಕಾರ್ಯಕ್ರಮ ಅಥವಾ ವೆಲ್ಫೇರ್ ಸ್ಕೀಮ್ ಅಂತ ಏನು ಹೇಳ್ತೀವಿ, ಅದು ಅವಶ್ಯಕವಾಗಿ ಬೇಕಾಗಿರ್ತದೆ. ಸರ್, ನೀವು ಇಷ್ಟೆಲ್ಲ ನೋಡಿ ಗಮನಿಸಿರುವಂತವ್ರು, ನಾನು ನಿಮಗೆ ಕೇಳೋದೇನು ಅಂದ್ರೆ, ಜನರ ಸ್ವಾಸ್ಥ್ಯ ಯೋಗಕ್ಷೇಮ ಹೇಗೆ ಇಂಪಾರ್ಟೆಂಟು, ರಾಜ್ಯದ ಆರ್ಥಿಕ ಸ್ವಾಸ್ಥ್ಯ ಯೋಗಕ್ಷೇಮ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೌದು, ಖಂಡಿತ. ಪ್ಲೀಸ್.
ಈಗ ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತಂದರೆ ನಿಮಗೆ ಗೊತ್ತಿರುವಾಗ ಲಾಸ್ಟ್ ಬಜೆಟಲ್ಲಿ ನಾವೆಲ್ಲ ಡಿಸ್ಕಷನ್ ಮಾಡಿದಾಗ 3,10,000 ಕೋಟಿ ಬಜೆಟ್ ಇದೆ. ಅದರಲ್ಲಿ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಅದೇ ಕೂಡ 19% ಆಫ್ ದಿ ಅಲ್ಲ 19 ರೂಪಿ ಅಂದ್ರೆ 19 ಪೈಸೆ ಸರ್, ಅರೌಂಡ್ 36,000 crores ನಾವು ಬರೀ ಇಂಟ್ರೆಸ್ಟ್ ದುಡ್ಡು ಕಟ್ತಾ ಇದ್ದೀವಿ ಸರ್, ಸ್ಯಾಲರೀಸ್ ಇದೆ. ಓಕೆ ಸರ್, ಪ್ಲೀಸ್ ಕಂಟಿನ್ಯೂ ಪ್ಲೀಸ್. ಇಲ್ಲಿ ಒಂದು ಈಗ ಡಿಸ್ಕಷನ್ ಮಾಡಬೇಕಾದ ಕಾಂಟೆಕ್ಸ್ಟ್ ನೋಡಬೇಕಾಗುತ್ತೆ. ಕಾಂಟೆಕ್ಸ್ಟ್ ಏನಂತಂದ್ರೆ 2021ರಲ್ಲಿ ಕೋವಿಡ್ ಬಂತು. ಸಾಕಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಜನರು ಮತ್ತೆ ಆರ್ಥಿಕತೆ ಜರ್ಜರಿತ ಆಗಿದೆ. ಆರ್ಥಿಕತೆನೂ ಆಗಿದೆ, ಜನರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ್ರು. ಸೊ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಏನ್ ಮಾಡಿದ್ದಾರೆ ಅಂತಂದ್ರೆ ಕೆಲವೊಂದು ಯೋಗಕ್ಷೇಮ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದು ಇನ್ನೂ ಒಂದು ಕಾಂಟೆಕ್ಸ್ಟ್ ಏನು ಅಂತಂದ್ರೆ ಈ ಬೆಲೆಗಳೆಲ್ಲ ಹೆಚ್ಚಾಯ್ತು, ಮತ್ತೆ ಉದ್ಯೋಗ ಅವಕಾಶಗಳು ಕಡಿಮೆ ಆಯಿತು, ಮತ್ತೆ ಜನರಿಗೆ ಹಳ್ಳಿಯಿಂದ ಸಿಟಿಗೆ ಬರಲಿಕ್ಕೆ ಅವಕಾಶಗಳು ಆಗಲಿಲ್ಲ, ಮತ್ತೆ ಸಿಟಿಯಿಂದನೇ ಹಳ್ಳಿಗೆ ಹೋಗಿದ್ದಾರೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡ್ಬೋದು ಅಂತ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಅಥವಾ ಕಾಂಗ್ರೆಸ್ನವ್ರು ಥಿಂಕ್ ಮಾಡಿದಾಗ ಈ ಒಂದು ವೆಲ್ಫೇರ್ ಸ್ಕೀಮ್ಸ್ ಎಲ್ಲ ಅವರು ಮಾಡಿದ್ದಾರೆ. ಈ ಒಂದು ವೆಲ್ಫೇರ್ ಸ್ಕೀಮ್ಸ್ಗೆ ಎಕ್ಸ್ಪೆಂಡಿಚರ್ ಇಲ್ಲದೆ ಹೆಚ್ಚು ಖರ್ಚು ಅಥವಾ ಸಾಲ ಮಾಡದೆ ಇದರ ಅನುಷ್ಠಾನ ಎಸ್ ಆರ್ ನೋ ಕ್ವೆಶ್ಚನ್ ಸರ್ ಸಾಧ್ಯನಾ? ಸಾಧ್ಯ ಇದೆ. ಹೇಗೆ ಅಂತ ಹೇಳ್ತೀನಿ. ಈಗ ಸುಮಾರು 50,000 to 60,000 ಕೋಟಿ ಬೇಕಾಗ್ಬೋದು ಈ ಒಂದು 5 ಕಾರ್ಯಕ್ರಮಗಳಿಗೆ. ಅದು ಒಂದು ಲೆಕ್ಕಾಚಾರ, ಒಪ್ಪೋಣ, ಹೇಳಿ ಸರ್. ಹೌದು, ಸಾಲ ಮಾಡದೆ ನೀವು ಹೇಳ್ತೀರೋ ಸಾಲ ಮಾಡದೆ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿ. ಹೌದು, ನಾನು 2-3 ದೃಷ್ಟಿಕೋನದಲ್ಲಿ ನಾನು ನೋಡ್ಬೋದು. ಒಂದು, ಈ ಒಂದು ಟ್ಯಾಕ್ಸ್ ಮೊಬಿಲೈಸೇಷನ್ ಅನ್ನ ಮಾಡಬಹುದು. ಈಗ GSTಗೆ ಜಾಸ್ತಿ ಅವಕಾಶ ಇಲ್ಲ ಕರ್ನಾಟಕ ಸ್ಟೇಟ್ಗೆ, ಅಂದರೆ ಒಂದು ಸ್ವಲ್ಪ ಹೆಚ್ಚು ಮಾಡ್ಬೋದು, ಅದರಿಂದ ಬರುವಂಥ ಆದಾಯನ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೋದು. ಬಟ್ ಬೇರೆ ಬೇರೆ ಆದಾಯಗಳು, ಎಕ್ಸೈಸ್ ಡ್ಯೂಟಿ ಇರ್ಬೋದು, ಅದರಲ್ಲೂ ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಟ್ಯಾಕ್ಸ್ ಆಲ್ರೆಡಿ ಬರ್ಡನ್ ಜಾಸ್ತಿ ಆಗಿದೆ. ಇಡೀ ದೇಶದಲ್ಲಿ ನಮ್ಮಲ್ಲಿ ಟ್ಯಾಕ್ಸ್ ಬರ್ಡನ್ ಜಾಸ್ತಿ ಇದೆ. ಹೆಚ್ಚಿಗೆ ಮಾಡೋ ಚಾನ್ಸಸ್ಸು ಕಡಿಮೆ. ಆದರೆ ಕೆಲವೊಂದು ಸೋರ್ಸಸ್ಸಿಂದ ನಾವು ಮೊಬಿಲೈಸ್ ಮಾಡ್ಬೋದು. ಈಗ ಡಿಸ್ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಮಾಡ್ಬೋದು, ಮತ್ತೆ ಒಂದು ಎಕ್ಸೈಸ್ ಡ್ಯೂಟಿ, ಸ್ಟ್ಯಾಂಪ್ ಡ್ಯೂಟಿ. ಪೊಲಿಟಿಕಲಿ ನಾನು ಕೇಳಬೇಕು ಅಂದ್ರೆ ಇದು ಪ್ರೊಫೆಸರ್ಗಲ್ಲ ಪ್ರಶ್ನೆ. ನಾನು ಪ್ರಶ್ನೆ ಕೇಳೋದು ರಮೇಶ್ ಬಾಬು ಅವ್ರಿಗೆ, ಅಶ್ವಥ್ ನಾರಾಯಣ ಗೌಡ್ರಿಗೆ, ಚರಣ್ ಗೌಡ್ರಿಗೆ. ನೀವ್ ಹೇಳಿದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಲ್ವಾ? ಈಗ ಕಾಂಗ್ರೆಸ್ ಅವ್ರು ಹೆಂಗ್ ಮಾಡ್ತಾರೆ? ರಮೇಶ್ ಬಾಬು ಅವರೇ ನನ್ನ ಶೋ ನಲ್ಲಿ ಕುತ್ಕೊಂಡು ಹೇಳಿದ್ದಾರೆ, 2 ದಿವಸ ಅದ್ರ ಪ್ರೋಮೋ ಬಿಡ್ತಾ ಇದೀವಿ. ರಮೇಶ್ ಬಾಬು ಅವರು ಹೇಳಿದ್ದಾರೆ LIC ಮುಳುಗ್ತಾ ಇದೆ, ನೀವು ಮಾರ್ಕೊಂಡ್ಬಿಟ್ರಿ ಪೋರ್ಟ್ಗಳನ್ನ, ಏರ್ಪೋರ್ಟ್ಗಳನ್ನ ಅಂತ. ಅವ್ರ ಪಕ್ಷದವ್ರು ಅದನ್ನ ಮಾಡಕ್ಕಾಗುತ್ತೆ. ಕೆಲವೊಂದು ಸಿಕ್ ಇಂಡಸ್ಟ್ರೀಸ್ ಇದೆ, ಅವುಗಳನ್ನ ಮಾಡಬಹುದು. ಈಗ ಕೆಲವೊಂದು ಸ್ಕೀಮ್ಸ್, ಮಲ್ಟಿಪಲ್ ಸ್ಕೀಮ್ಸ್ ಇದೆ. ಗವರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ಸ್ ಇದೆ, ಗವರ್ಮೆಂಟ್ ಆಫ್ ಕರ್ನಾಟಕ ಸ್ಕೀಮ್ಸ್ ಇದೆ, ಮತ್ತೆ ಕೆಲವು ಸ್ಕೀಮ್ಸ್ ಹೈಲಿ ರಿಡಂಡೆಂಟ್, ತುಂಬಾ ಹಳೆ ಸ್ಕೀಮ್ಸ್, ಅದನ್ನ ರಿವ್ಯೂ ಮಾಡಿಲ್ಲ, ಇವ್ಯಾಲ್ಯೂಯೇಷನ್ ಮಾಡಿಲ್ಲ. ಸೊ ಆ ಸ್ಕೀಮ್ಗಳನ್ನ ನಿಲ್ಸೋದ್ರ ಮೂಲಕನೂ ಹಣ ಮೊಬಿಲೈಸ್ ಮಾಡಬಹುದು. ಸೊ ಹಲವಾರು ಮೂಲಗಳಿಂದ ಹಣವನ್ನ ಮೊಬಿಲೈಸ್ ಮಾಡಿ ವಿತೌಟ್ ಸಾಲ ಮಾಡದೆ ಕೂಡ ಮಾಡಬಹುದು. ಅಂದ್ರೆ ಕೆಲವೊಂದು ಸ್ಕೀಮ್ಸ್ ನ ಮರ್ಜ್ ಮಾಡಬೇಕಾಗುತ್ತೆ. ಈ ಸ್ಕೀಮ್ಸ್ ಗಳ ಜೊತೆ ಮರ್ಜ್ ಮಾಡಿದಾಗ ಚಾನ್ಸಸ್ ಇದೆ ಅಂತ ನನ್ನ ಮರ್ಜ್ ಮಾಡಿದಾಗ ಪ್ರೊಫೆಸರ್ ನಾವು ನೀವು ಒಪ್ತೀವಿ ಜನರಿಗೆ ಒಳ್ಳೇದಾಗಬೇಕು ಅಂತ. ಆದ್ರೆ ಕ್ರೆಡಿಟ್ ಮರ್ಜ್ ಆಗ್ಬಿಡುತ್ತಲ್ಲಿ. ಇಲ್ಲ ಕ್ರೆಡಿಟ್ ಅಂತಂದ್ರೆ ಮರ್ಜ್ ಆಗ್ಬಿಡುತ್ತೆ. ಅಂದ್ರೆ ಜನರಿಗೆ ಗೊತ್ತೇ ಆಗೋದಿಲ್ಲ, ಜನರಿಗೆ ಗೊತ್ತೇ ಆಗೋದಿಲ್ಲ. ಯಾಕಂತಂದ್ರೆ ಹಳೆ ಸ್ಕೀಮ್ ನ್ಯಾಷನಲ್ ಪ್ರೋಗ್ರಾಮ್ ಜೊತೆ ನೀವು ಮರ್ಜ್ ಮಾಡ್ಬಿಟ್ರೆ ಇವ್ರು ಬಿಡ್ತಾರಾ ಗೊತ್ತಾಗದೆ ಇರೋದಕ್ಕೆ? ಈಗಾಗಲೇ ಕೇಳ್ತಾ ಇದ್ದಾರೆ ಅಶ್ವಥ್ ನಾರಾಯಣ ಗೌಡ್ರು. ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ 5 kg ಅಕ್ಕಿ ಬರ್ತಾ ಇದೆ ಈಗ ಕೇಂದ್ರದಿಂದ. ನೀವು 10 kg ಘೋಷಣೆ ಮಾಡಿದಿರಲ್ಲ, ಆ 5 kg ಸೇರಿ 10 kg ಅಥವಾ 10 kg ಸೇರಿ ಟೋಟಲ್ 15 kg ಕೊಡ್ತಿದ್ರ ಅಂತ ಅಶ್ವಥ್ ನಾರಾಯಣ ಗೌಡ್ರು ಆಗ್ಲೇ ಕೇಳ್ತಾ ಇದ್ದಾರೆ. ಇಲ್ಲ, ಅವ್ರು ಘೋಷಣೆ ಮಾಡೋದು 10 kg ಅಂತಲ್ವಾ? 10 kg ಅಂದ್ರೆ ಏನು? ಇಸ್ ಇಟ್ 10 ಇನ್ಕ್ಲೂಡಿಂಗ್ ದಟ್ 5 or 10 excluding that 5? We don't know. We don't know. ಗೌಡ್ರು, It is a 10 kg declaration is a Congress guarantee. So hangandre 10 plus 5 15 ಬರಬೇಕು ಅನ್ನೋ ನಿಮ್ಮ ಅಲ್ಲ, ಅದು ಕೇಂದ್ರ ಸರ್ಕಾರದ್ದು ಅಂತ ಹೇಳಿಲ್ಲ ಅವರು. ಅದೇ ಇಟ್ ಇಸ್ ಅ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಅಲ್ಲಿಗೆ 10 kg ಕಾಂಗ್ರೆಸ್ ಕೇಂದ್ರದಲ್ಲಿ ಕಾಂಗ್ರೆಸ್ ಇಲ್ಲ ಅಥವಾ ಕೇಂದ್ರ ಸರ್ಕಾರ ಯೋಜನೆನೂ ಇಲ್ಲಿ ಕೊಡ್ತೀನಿ ಅಂತ ಅಲ್ಲ. ಹೀಗಾಗಿ ಅದು 10+5 15 kg ಬರ್ಬೇಕೀಗ ಬರಬೇಕು. ಅಥವಾ ಪ್ರಪೋರ್ಷನೇಟ್ಲಿ ಒಂದು ತಲೆಗೆ ಜಾಸ್ತಿ ಆಗುತ್ತೆ ಅನ್ನಂಗಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಷ್ಟನೆ ಕೊಡಬೇಕು. ನಾನು ಕೇಂದ್ರದ ಯೋಜನೆಯಲ್ಲಿ ಬರುವಂಥ 5 kg ಅಕ್ಕಿ ಪ್ಲಸ್ ಅಡಿಷ್ನಲ್ ಆಗಿ ರಾಜ್ಯದಿಂದ 5 kg ಕೊಡ್ತಾ ಇದ್ದೀನಿ, 10 kg ಅಂತ ಕ್ಲಾರಿಟಿ ಇರಬೇಕು ಜನದ ಹತ್ರ. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಯಾವಾಗಲೂ ಮಾತಾಡೋದೇನೆಂದರೆ, ಸ್ವತಂತ್ರ ಬಂದಾಗಿಂದ 2018 ಎಷ್ಟಿತ್ತು ಸಾಲ ಅಂತಾರೆ. ಅವ್ರದ್ರಲ್ಲಿ ಸಾಲ ಮಾಡಿದ್ದು 13ರಿಂದ 18 ಮಾತ್ರ ಹೇಳಲ್ಲ ಅವರು. ಆ ಸ್ಮಾರ್ಟ್ನೆಸ್ ಬೇಡ. ನಾನು ಹೇಳೋದೇನೆಂದರೆ, ಬಿ ಕ್ಲಿಯರ್ ವಿತ್ ದ ಪೀಪಲ್ ಆಫ್ ಕರ್ನಾಟಕ. ನೀವು ಕೊಟ್ಟಿರೋದಕ್ಕೆ ಜನ ಒಪ್ಕೊಂಡಿದ್ದಾರೆ.
ಆಮೇಲೆ ನೀವೇನು ಸುಮ್ಮನೆ ಕೊಟ್ಟಿಲ್ಲ, ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೀರಾ. ಈಗ ಹೋಗ್ಬಿಟ್ಟು ಬಡವ, ನೀಡಿ, ಆಮೇಲೆ ನಿಜವಾದ ಸಾಮಾಜಿಕ ದೃಷ್ಟಿನಲ್ಲಿ ನಿಜವಾದವರಿಗೆ ಕೊಡ್ತೀನಿ, ನೀವು ಗ್ಯಾರಂಟಿ ಕಾರ್ಡ್ ಒಬ್ಬರ ಮನೆ ಕೊಟ್ಟಿದ್ದೀರಾ? ಅಲ್ಲ ಸರ್, ನನ್ನ ಪ್ರಶ್ನೆ ಇರೋದು ಹಿಂಗೆ ಸರ್, ಈಗ ಗೃಹಿಣಿಗೆ ಕೊಡ್ತೀನಿ ಅಂತ ಹೇಳಿದಿರಿ ನೀವು, ಸರಿನಾ? ಸುಧಾಮೂರ್ತಿ ಅವರು ಗೃಹಿಣಿನೇ, ಅವ್ರಿಗೆ 2,000 ರೂಪಾಯಿ ಕೊಡ್ಬೇಕು. ಗೃಹಲಕ್ಷ್ಮಿ ಸರ್, ಗೃಹಲಕ್ಷ್ಮಿನ ಗೃಹಿಣಿ ಕೊಡ್ತೀನಿ. ಗೃಹಿಣಿ ಅಂದ್ರೆ ವ್ಯಾಖ್ಯಾನ ಏನು? ಅವ್ರು ಉದ್ಯೋಗದಲ್ಲಿ ಇರ್ಬೇಕಾ, ಅವ್ರ ಮದುವೆ ಆಗಿರ್ಬೇಕಾ, ಅವ್ರ ಮಕ್ಳು ಇರ್ಬೇಕಾ? ಮನೆಯ ಯಜಮಾನಿ ನೋಡಿ ಸರ್, ಮನೆಯ ಯಜಮಾನಿ ಅಂತ ಅಂದ್ಮೇಲೆ ಕೊಟ್ಬಿಡಿ. ಯಾಕಂದ್ರೆ ಮನೆ ಯಜಮಾನಿ ಓಟ್ ಹಾಕಿಲ್ವಾ ಸರ್? ಸುಧಾಮೂರ್ತಿ ಅವರು ಮನೆ ಯಜಮಾನಿ. ಹೌದಾ? ನಾನು ನೋಡಿ ಸರ್, ಕೊಡ್ಬೇಕಾ ಸರ್, ನಾವು ಇದನ್ನ ಪಬ್ಲಿಕ್ ಟಿವಿನಲ್ಲಿ ಪ್ರೀ ಎಲೆಕ್ಷನ್ ಡಿಬೇಟ್ ಇತ್ತು. ನಾನು ಇನ್ಫೋಸಿಸ್ ಸುಧಾಮೂರ್ತಿ ಮೇಡಮ್ ಅವ್ರಿಗೂ ಕೊಡ್ತಾ ಇದ್ದೀರಾ, ನಮ್ಮನೆಯವ್ರಿಗೂ ಕೊಡ್ತಾ ಇದ್ದೀರಾ ಅಂದ್ರೆ ಓರಿಯನ್ ಮಾಲಲ್ಲಿ ಪಿಕ್ಚರ್ ನೋಡೋಕ್ಕೂ ಕಾಸು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ. ಅಷ್ಟು ಔದಾರ್ಯತೆ ಇದೆ ಕಾಂಗ್ರೆಸ್ಗೆ ಅಂತ. ಇವಾಗ 2,000 ರೂಪಾಯಿ ಉಳ್ಳವ್ರಿಗೆ ಕೊಟ್ರೆ ನಾವು ಓರಿಯನ್ ಮಾಲ್ಗೆ ಹೋಗಿ ಪಿಕ್ಚರ್ ನೋಡ್ತೀವಿ. ಒಬ್ಬ ಭಾನುವಾರದತ್ತು ಕೊಡಬೇಕು. ಇಟ್ ಈಸ್ ಅ ಕಮಿಟ್ಮೆಂಟ್. ಆಮೇಲೆ ಕಮಿಟ್ ಮಾಡಿರೋರು ಯಾರು? ಈ ರಾಜ್ಯದಲ್ಲಿ 13 ಬಜೆಟ್ಗಳನ್ನ ಮಂಡಿಸಿ ಆರ್ಥಿಕ ವ್ಯವಸ್ಥೆನ ತಿಳ್ಕೊಂಡು, ಆಮೇಲೆ ಈ ರಾಜ್ಯದ ಆರ್ಥಿಕ ಪ್ರಜ್ಞೆ ಇಟ್ಕೊಂಡಿರೋರು, ಸಾಮಾಜಿಕ ಪ್ರಜ್ಞೆ ಇಟ್ಕೊಂಡಿರೋರು, ಪೊಲಿಟಿಕಲಿ ಗೊತ್ತಿರೋರು, ಅವರು ಕಮಿಟ್ ಮಾಡಿರೋದು. ಯಾರೋ ಈಗ ಆದಿ ಬೀದಿನಲ್ಲಿ ಒಂದೊಂದು ಬೇಜವಾಬ್ದಾರಿ ಹೇಳಿಕೆ ಕೊಡ್ತಿದಾರಲ್ಲ, ಗ್ಯಾರಂಟಿ ಕಾರ್ಡ್ ಎಸ್ತಿರೋ ಮನೆಗೆಲ್ಲ ಕೊಡೋಕ್ಕಾಗತ್ತಾ ಅಂತ ಒಂದು. ಅದು ಹೆಂಗೆ ಎಲ್ಲರಿಗೂ ಕೊಟ್ಬಿಡೋಕ್ಕಾಗತ್ತೆ? ಆದಿ ಬೀದಿಯವ್ರಿಗೆ ಹೋಗೋಕ್ಕೆಲ್ಲ ಕೊಡೋಕ್ಕಾಗತ್ತಾ? ನೋಡಿ, ಒಂದು ನ್ಯಾಷನಲ್ ಪಾರ್ಟಿಯಾಗಿ ನೀವು ಈ ದೇಶದ ಅತಿ ಹಳೆಯ ಪಕ್ಷ, ನಿಮ್ಮದು 125 ವರ್ಷ ಹಳೆಯ ಪಕ್ಷ, ಈ ದೇಶಕ್ಕೆ ನೀವು ಏನೇನು ಕಮಿಟ್ಮೆಂಟ್ ಮಾಡ್ಕೊಂಬಂದಿದ್ದೀರಾ ಎಲ್ಲ ನೆರವೇರಿಸಿದ್ದೀರಾ ಅಂತ ಹೇಳೋ ಪಕ್ಷ, ಇವತ್ತು ನೀವು ಕೊಟ್ಟಿರೋ ಮಾತಿಗೆ ತಪ್ಪಬಾರ್ದು, ವಚನ ಭ್ರಷ್ಟರಾಗಬಾರ್ದು. ನೀವು ಸ್ಟಾರ್ಗಳಿಟ್ಟು ಸಬ್ಜೆಕ್ಟೆಡ್ ಟು ದಿಸ್ ಅಂದ್ರೆ ಹಂಗಾದ್ರೆ ಓಟ್ ಹಾಕಿರೋ ಗತಿ ಏನು? ಯಾರೋ ಓಟ್ ಹಾಕೋನಪ್ಪ, ನನ್ಗೂ ಕೊಟ್ಟವ್ರಪ್ಪ. ಆಯ್ತು, ರಮೇಶ್ ಬಾಬು ಎಲ್ಲರ ಹತ್ರ ಮಾತಾಡಿಸಿ ಅವ್ರ ಹತ್ರ ಸ್ಪಷ್ಟನೆ ಕೇಳ್ತೀನಿ. ಇಲ್ಲ, ನೀವು ಓಟ್ ಹಾಕ್ಲಿ, ನೀವು ಬಿಡ್ಲಿ, ನೀವು ಬಿಜೆಪಿಗನ ಹಾಕೊಳ್ಳಿ, JDS-ಗನ ಹಾಕೊಳ್ಳಿ, ನಿಮ್ಮ ಮನೆಗೆ 10 kg ಬರ್ತದೆ ಅಂತ ಹೇಳಿದೀರಾ? ಇಲ್ಲ. ನಮಗೆ ಓಟ್ ಹಾಕಿ ನಮ್ಮನ್ನ ಗೆಲ್ಸಿದ್ರೆ ಮದೇವಪ್ಪ ನಿಮ್ಮನೆಗೂ 200 ಯೂನಿಟ್, ಈ ಕಡೆ ಇನ್ನೊಬ್ಬರಿಗೂ 200 ಯೂನಿಟ್, ನಮ್ಮನೆಗೂ 200 ಯೂನಿಟ್ ಅಂದ್ರೆ ನಾವೇನ್ ಹಂಗಾದ್ರೆ? ನಮ್ಗೆ ಅಷ್ಟು ವ್ಯಾಖ್ಯಾನ ಹಂಗಾದ್ರೆ ನಾವು ಕ್ಲಿಯರ್ ಇದ್ದೀವಿ. 200 ಯೂನಿಟ್ ಅಂದ್ರೆ ಎಲ್ಲಾರ ಮನೆಗೂ 200 ಯೂನಿಟ್. 1,78,00,000 ಮನೆಗಳಿಗೆ ನೀವು 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತೀರಾ? ನಾನು ಒಬ್ರು ಇಂಡಸ್ಟ್ರಿಯಲ್ ಒಬ್ರ ಹತ್ರ ಮಾತಾಡಿದೆ ಮೊನ್ನೆ. ಸರ್, 200 ಯೂನಿಟ್ ಅಂದ್ರೆ ನಾನು ಎಷ್ಟು ಉಪಯೋಗಿಸ್ಬೇಕು, ಏನೆಲ್ಲ ಉಪಯೋಗಿಸಬಹುದು ಅಂತ. ಅಪ್ರಾಕ್ಸಿಮೇಟ್ 1,500 ರೂಪಾಯಿ ಬಿಲ್ ಇಟ್ಕೊಳ್ಳಿ. ದಟ್ ಇಸ್ ಸರ್, ಅಲ್ಲ, ಅವ್ರು ನನಗೆ ಹೇಳಿದ್ರು ಅರೌಂಡ್ 90%, 80 to 90% ಜನ ದೇ ಎಂಡ್ ಅಪ್ ಯೂಸಿಂಗ್ ಲೆಸ್ ದನ್ 200 ಯೂನಿಟ್ಸ್. ಹೌದು ಸರ್. ನಾನು ಇನ್ನೂ ಒಂದು ಡಿಬೇಟ್ ಅಲ್ಲಿ ಹೇಳಿದ್ನಲ್ಲ, 40 ಯೂನಿಟ್ ಅಲ್ಲಿ ಜೀವನ ಮಾಡೋರೆ ಅತಿ ಹೆಚ್ಚು ಇರ್ತಾರೆ ಸರ್. 2 ಬಲ್ಬ್ ಹಾಕೊಂಡು, 1 ಟಿವಿ ಇಟ್ಕೊಂಡು. ಸರ್, ಆ ವರ್ಗಕ್ಕೆ ಸರ್, ಅಲ್ಲ, ನಾನು ಆಕ್ಚುಲಿ ಏನ್ ಗೊತ್ತಾ, ಈ ಯೋಜನೆಯಲ್ಲಿ ಕೆಲವೊಂದನ್ನ ಬಹಳ ಅರ್ಥಪೂರ್ಣವಾಗಿದೆ ಅಂತ ನಾನು ಒಪ್ತೀನಿ. ಯಾಕೆ ಸರ್? ನೋಡಿ, ನೀವು ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂದ್ರೆ ನೀವು ಕೆಂಪ್ ಬಸ್ ಅಂತ ಹೇಳಿದಿರಿ, ಅದನ್ನ ನಾವು ಹೀಯಾಳಿಸಬಾರ್ದು ಸರ್. ಬಸ್ ಅಲ್ಲಿ ಪ್ರಯಾಣ ಮಾಡುವಂತ ವರ್ಗದವ್ರು ಯಾರು? ನೋಡಿ ಸರ್, ದೇ ಆರ್ ದ ಲೇಬರ್ ಕ್ಲಾಸ್. ನೀವು ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀರಾ ಸರ್? ತುಂಬಾ ಹೃದಯದಿಂದ ಸ್ವಾಗತಿಸೋಣ. ಓಕೆ, ವಿ ಹ್ಯಾವ್ ಟು ಡೂ ಇಟ್. ಅದೇ ರೀತಿ ಈಗ ನೀವು ಹೇಳಿದ್ರಿ 2 ಬಲ್ಬು, 1 ಫ್ಯಾನ್, 1 ಟ್ಯೂಬ್ಲೈಟ್, 1 BHK, ಹಾಫ್ BHK ಮನೆಯಲ್ಲಿ ಇರುವಂತವ್ರು ಸರ್, ಅವ್ರಿಗೆ ಕಷ್ಟ ಇದೆ. 200 ಯೂನಿಟ್ ಇಂದ ಅವ್ರಿಗೆ ಸಹಾಯ ಆಗುತ್ತೆ ಅಂದ್ರೆ ಅವ್ರಿಗೆ ಆಗ್ಬೇಕು. 200 ಯೂನಿಟ್ ಯೂಸೇ ಮಾಡಲ್ವಲ್ಲ ಸರ್. ಪ್ರಶ್ನೆ ಬೇರೆ. 200 ಯೂನಿಟ್ ಡಿಕ್ಲೇರ್ ಮಾಡಿದ್ಮೇಲೆ ಯು ಆರ್ ನಾಟ್ ಟಾರ್ಗೆಟೆಡ್ ಟು ದಿ ಬಿಲೋ ಪಾವರ್ಟಿ ಲೆವೆಲ್. ಬಿಲೋ ಪಾವರ್ಟಿ ಲೆವೆಲ್ ಅವ್ರು 200 ಯೂನಿಟ್ ಯೂಸೇ ಮಾಡಲ್ಲ. ಯಾರನ್ನ ಅಬೌವ್ ಮೀಡಿಯಂ ಕ್ಲಾಸ್ ನ ನೀವು ಸೆಗ್ಮೆಂಟ್ ನ ನೀವು ಟಾರ್ಗೆಟ್ ಮಾಡಿದೀರಾ? 200 ಯೂನಿಟ್ಸ್ ಅಂದ್ರೆ ಸರ್, ಇಲ್ಲಿ ಇವ್ರು ಹೇಳೋ ಪ್ರಕಾರ ಇವರು ಶ್ರೀನಾಥ್ ಭಂಡಾರಿ ಅಂತ, ಇವರು ಕಾಸ್ಯಾನಲ್ಲೆಲ್ಲ ಇದ್ದಾರೆ, ಇವರು ಅಶ್ವಥ್ ನಾರಾಯಣ ಗೌಡ್ರು ಪರಿಚಯ. ಸರ್, ನಾನು ಬೈ ಅಕಾಡೆಮಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ಬೈ ಪ್ರೊಫೆಷನ್ ಐ ಮೀನ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ನನ್ನ ವೃತ್ತಿ, ನನ್ನ ಇದು, ನಾವು ನಮ್ಮ ಜೀವನನೇ ಅದು. ನಾವು ಬೆಸ್ಕಾಮು, KPTCL ಇಂದ ಅನ್ನ ತಿಂತಿರೋರು ಸರ್. ನನಗೆ ಅದ್ರ ಬಗ್ಗೆ ಅಷ್ಟು ಜ್ಞಾನ ಇದೆ. ನೀವು ಟಾರ್ಗೆಟ್ ಮಾಡಿರೋದು ಅಬೌವ್ ಮೀಡಿಯಂ ಕ್ಲಾಸ್ ನ. ಯು ಆರ್ ನಾಟ್ ಟಾರ್ಗೆಟೆಡ್ ಟು ಬಿಲೋ ಪಾವರ್ಟಿ ಕ್ಲಾಸ್. ಬಟ್ ದೇ ಆರ್ ಎನಿವೇ ಇನ್ಕ್ಲೂಡೆಡ್. ಅವರು ಎನಿವೇ ಇನ್ಕ್ಲೂಡ್ ಆಗೋದ್ರು. ಮಿಡಲ್ ಕ್ಲಾಸ್ ನ ಟಾರ್ಗೆಟ್ ಮಾಡಿದ್ರಿ. BPL ಕ್ಲಾಸ್ ವೋಟ್ ಹಾಕಿದ್ದಕ್ಕೆ 135 ಬಂತು. ಈಗ ಡೆಲಿವರ್ ಮಾಡಬೇಕು. ಅಶ್ವಥ್ ನಾರಾಯಣ ಗೌಡ್ರೆ 29,726 crores ಬಾಕಿ ಇರುವಂತದ್ದು ಎಲ್ಲ ಎಸ್ಕಾಂಗಳಿಗೆ ಆಲ್ ಎಸ್ಕಾಮ್ಸ್ ಆಯ್ತಾ? ಹೆಂಗೆ, ಯಾವಾಗ ಅಂತ ಪ್ರಶ್ನೆ ಬಂತು. ಈಗ ಗೌಡ್ರು ಏನ್ ಹೇಳಿದ್ರು, ಬರೀ ಮಿಡಲ್ ಕ್ಲಾಸ್ ಅವ್ರು ಎಲ್ರಿಗೂ ಮಾಡ್ಬೇಕು, ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿ. ಸಚಿವರು ಯಾವ ರೀತಿ ಹೇಳಿಕೆ ಕೊಡ್ತಾರೆ? ಎಲ್ರಿಗೂ ಕೊಟ್ಬಿಡಕ್ಕಾಗತ್ತಾ, ಹೇಳ್ದಾಗ ಮಾಡ್ಬಿಡಕ್ಕಾಗತ್ತಾ ಅಂದ್ರೆ ನೀವೇನ್ ಮಾಡ್ಬೇಕು? ವಿರೋಧ ಪಕ್ಷ ಇಲ್ಲಿ ನಮ್ದು ಇಷ್ಟೇ, ಇದನ್ನ ಜನ ಯಾರು ಕೇಳಿರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಇವ್ರ ಮ್ಯಾನಿಫೆಸ್ಟೋದಲ್ಲಿ ಇವ್ರ ಲೀಡರ್ಗಳು ಹಂತ ಹಂತವಾಗಿ ಕೆಲವು ಯೋಜನೆಗಳನ್ನು ಘೋಷಣೆ ಮಾಡ್ಕೊಂಬಂದ್ರು.
ಪ್ರಿಯಾಂಕಾ ವಾದ್ರಾ ಅವ್ರು ಬಂದು ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡ್ತಾ ನಾನು ನಾಯಕಿ, ಗೃಹಲಕ್ಷ್ಮಿಗೆ ಇನ್ನೂ 2,000 ರೂಪಾಯಿ ಭಾಗ್ಯ ಘೋಷಣೆ ಮಾಡ್ಕೊಂಬಂದು, ಈ ರೀತಿ ಹಂತವಾಗಿ 5 ಸ್ಕೀಮ್ಗಳನ್ನು ಘೋಷಣೆ ಮಾಡ್ಕೊಂಬಂದವರೇ ಇವರು. ಅವತ್ತಿನ ದಿನ ಘೋಷಣೆ ಮಾಡ್ಕೊಂಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಇಂಥ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅನ್ನೋಂಥದ್ದು ಯಾರೂ ಹೇಳಿಲ್ಲ. ಈ ಥರ ಕಂಡೀಷನ್ಸ್ ಇದೆ, ಟರ್ಮ್ಸ್ ಇದೆ ಅಂತ ಹೇಳಿ. ಈಗ ಗೃಹ ಜ್ಯೋತಿ ಬಗ್ಗೆನೇ ಪವರ್ ಯೂನಿಟ್ ಪವರ್ ಬಗ್ಗೆನೇ ಮಾತಾಡೋಣ ಸರ್. ನಾನೊಂದು ಮನೆ ಓನರ್ ಸರ್, ನಾನು 4 ಮನೆ ಬಾಡಿಗೆ ಕೊಟ್ಟಿದ್ದೀನಿ ಸರ್. 4 ಮನೆ ಬಾಡಿಗೆ ಕೊಟ್ಟಿದ್ದೀನಿ. ನನ್ನ ಮನೆದು 1 ಮೀಟ್ರು, 4 ಮನೆ ಬಾಡಿಗೆ ಮೀಟ್ರ್ ಇದೆ. ಆ ಒಂದು ಮನೆಗೆ 200 ಯೂನಿಟ್ ನನ್ನ ಮನೆಗೆ ಮಾತ್ರ ಕೊಟ್ಟು ಬಾಡಿಗೆ ಮನೆ ಕೊಡಲ್ವಾ? ಅದು ಬಹಳ ಇಂಪಾರ್ಟೆಂಟ್. ಓನರ್ಶಿಪ್ ನಿಮ್ಮ ಹೆಸರಲ್ಲಿದೆ, ನನ್ನ ಹೆಸರಲ್ಲಿದೆ, ಮೀಟ್ರದು ನನ್ನ ಹೆಸರಲ್ಲಿದೆ. ಅದನ್ನ ಬಿಲ್ಡಿಂಗ್ ಓನರ್ ಬೆನಿಫಿಷಿಯರಿನ ನೀವು ಹಂಗ್ ಸೆಲೆಕ್ಟ್ ಮಾಡಕ್ ಆಗಲ್ಲ. ಬಾಡಿಗೆ ಮನೆಯವನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದು ಅಲ್ಲಿ ನನ್ನ ಹೆಸರಲ್ಲಿ ಬಾಡಿಗೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋನು BPL ಕಾರ್ಡ್ ಇಟ್ಕೊಂಡಿರ್ತಾನೆ, ಹೆಸರಲ್ಲಿ ಎನರ್ಜಿ ಮೀಟರ್ ಇರಲ್ಲ. ಆದ್ರೆ ಮೀಟರ್ ಅವನ ಹೆಸರಲ್ಲಿ ಇಲ್ಲ ಅಂದ್ರೆ BPL ಕಾರ್ಡ್ ಅಪ್ಲೈ ಇಲ್ಲಿ ಅನ್ವಯನೇ ಆಗೋದಿಲ್ಲ. ಆಗ್ಬೇಕು ಸರ್, ಇದೆ ಸರ್, ಇದನ್ನೇ ನಾವು ಕ್ಲಾರಿಫಿಕೇಶನ್ ಅಲ್ಲ, ಇಲ್ಲೇ ಇರೋದು ಗೊಂದಲ. ಯು ಕೆನಾಟ್ ಸೆಲೆಕ್ಟ್ ಬೆನಿಫಿಷಿಯರೀಸ್ ಇನ್ ದಿಸ್ ಪರ್ಟಿಕ್ಯುಲರ್. ನೀವು 1,78,00,000 ಎನರ್ಜಿ ಮೀಟರ್ ನಂಬರ್ಗೂ ಕೊಡಬೇಕು. ಮೀಟರ್ ಆಧಾರದ ನಿಮ್ ಸ್ಟಾರ್ ಯಾವುದೇ ಕಾರಣಕ್ಕೂ ಓನರ್ಶಿಪ್ ಮೇಲೆ ಡಿವೈಡ್ ಆಗಬಾರ್ದು. ಯಾರು ಮೀಟರ್ ಹೋಲ್ಡರ್ಸ್ ಓನರ್ಸ್ ಒಬ್ಬ ಇರ್ತಾನೆ, 5 ಮೀಟರ್ ಅವನ ಹೆಸರಲ್ಲಿ ಇರ್ತದೆ ಸರ್. ಮೀಟರ್ ಓನರ್ಶಿಪ್ ಮೇಲೆ ಡಿಸೈಡ್ ಮಾಡಬಾರ್ದು. ಮೀಟರ್ ಟೆನೆಂಟ್ ಮೀಟರ್ ರೀಡಿಂಗ್ ಮೇಲೆ ಡಿಪೆಂಡ್. ರೀಡಿಂಗ್ ಮೇಲೆ ಮನೇಲಿ ಯಾರು ಬಾಡಿಗೆ ಇರ್ತಾನೆ ಎಲ್ರಿಗೂ ಎಲಿಜಿಬಿಲಿಟಿ ಬರಬೇಕು. ಇದು ಆ ಥರದ್ದು ಮಾಡಬೇಕು. ನೀವು ಮಾಡೋವಂಥವ್ರು ಇವನ್ನೆಲ್ಲವೂ ಕೂತ್ಕೊಂಡು ಇವ್ರು ಹೇಳ್ದಂಗೆ, ಗೌಡ್ರು ಹೇಳ್ದಂಗೆ, ಸಿದ್ದರಾಮಯ್ಯನವರು ನಿನ್ನೆ ಮನೆ ರಾಜಕಾರಣಕ್ಕೆ ಬಂದು ಸಡನ್ ಆಗಿ ಆಮ್ ಆದ್ಮಿ ಪಾರ್ಟಿ ಥರ ಮುಖ್ಯಮಂತ್ರಿ ಆದ್ರಲ್ಲ ಸರ್. 13-14 ಬಾರಿ ಎಲ್ಲ ಪಾರ್ಟಿನೂ ನೋಡ್ಕೊಂಡ್ಬಂದು ಎಲ್ಲ ಥರದ ಅಧಿಕಾರವನ್ನು ಅನುಭವಿಸ್ಕೊಂಡು 14-15 ಬಾರಿ ಬಜೆಟ್ ಮಂಡಿಸಿರ್ತಕ್ಕಂಥವ್ರಿಗೆ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಯಾವ ರೀತಿ ಇದೆ ರಾಜ್ಯದ ಏನು ಅಂತ ನೋಡ್ಕೊಂಡು ಅವ್ರು ಘೋಷಣೆ ಮಾಡಬೇಕು. ಇವತ್ತು ಕಂಡೀಷನ್ಸ್ ಅಪ್ಲೈ ಅಂತೇಳಿ ಪ್ರಿಯಾಂಕಾ ಖರ್ಗೆ ಒಂದು ಸ್ಟೇಟ್ಮೆಂಟ್ ಕೊಡೋದು, ಪರಮೇಶ್ವರ್ ಕೈನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡಿಸೋದು, ಆಮೇಲೆ ಜಾರಕಿಹೊಳಿ ಬೆಳಗಾವಿನ ಜಾರಕಿಹೊಳಿ ಅವ್ರ ಕೈನಲ್ಲಿ ಎಲ್ಲರಿಗೂ ಕೊಡ್ಲಿಕ್ಕೆ ಅದಕ್ಕೆ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳಿಕೆ ಇದು ತರ ಅಲ್ಲ ಸರ್. ನೀವು ಘೋಷಣೆ ಮಾಡುವಾಗ ಇಂತಿಂತ ಕಂಡೀಷನ್ಸ್ ಇಂತಿಂತವ್ರು ಮಾತ್ರ ಎಲಿಜಿಬಲ್, ನಾವು ಅವ್ರು ಎಲ್ರಿಗೂ ಫ್ರೀ ಕೊಡ್ತೀವಿ, 200 ಕೊಡ್ತೀವಿ ಅಂತ ಹೇಳಿದ್ರೆ ನೋಡಿ. ನಾವೆಲ್ಲ ಸೇರಿ ಆಲ್ಮೋಸ್ಟ್ 15 ಮಿನಿಟ್ಸ್ ಮಾತಾಡಿದ್ವಿ. ಬಹಳ ಸಹನೆಯಿಂದ ಈಗ ನಾವು ರಮೇಶ್ ಬಾಬು ಅವ್ರ ಮಾತು ಕೇಳಬೇಕು. ಯಾಕಂದ್ರೆ ಪ್ರಶ್ನೆಗೆ ಉತ್ತರ ಕೊಡೋ ಅಂತ ಆಡಳಿತ ಪಕ್ಷದಿಂದ ಬಂದಿರುವಂತ ರಮೇಶ್ ಬಾಬು ಅವರು. ಸರ್, ಜನ ಈ ರಾಜಕಾರಣ ಬಿಡಿ ಸರ್, ಜನ ಸ್ಪಷ್ಟನೆ ಕೇಳ್ತಿದ್ದಾರೆ. ವಿ ಆರ್ ಕನ್ಫ್ಯೂಸ್ಡ್ ರಮೇಶ್ ಸರ್, ವಿ ಆರ್ ಕನ್ಫ್ಯೂಸ್ಡ್. ನಮಗೆ ಗೊತ್ತಿಲ್ಲಪ್ಪ, ನಮಗೆ ಸಿಗತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ನಾನು ಟ್ಯಾಕ್ಸ್ ಕಟ್ತೀನಿ, am I ಎಲಿಜಿಬಲ್ ಗೊತ್ತಿಲ್ಲ. ನನ್ನ ವೈಫು ಗೃಹಿಣಿ ಬಟ್ ಶಿ ಇಸ್ ಎಂಪ್ಲಾಯ್ಡ್, ಮೈ ಮದರ್ ಗೃಹಿಣಿ ಬಟ್ ಶಿ ಇಸ್ ನಾಟ್ ಎಂಪ್ಲಾಯ್ಡ್. ಇಲ್ಲಿ ಯಾರು ಅಪ್ಲೈ ಯಾರು ನಾನ್ ಅಪ್ಲೈ ಗೊತ್ತಿಲ್ಲ ನಮ್ಗೆ. ಯಾವಾಗ ಕೊಡ್ತೀರಿ ಸ್ಪಷ್ಟನೆ? ಮೊದಲನೇದಾಗಿ ತಾವು ಬ್ಯಾಂಕರ್ ಆಗಿ ಕಾರ್ಯಕ್ರಮ ಮಾಡ್ತಿದ್ದೀರಾ. ಭಾಳ ಚಿಕ್ಕಂದಿನಲ್ಲಿ ತಾವು ಚಿರಂಜೀವಿ ಥರ ಇದ್ದೀನಿ, ನಾನು ಚಿರಂಜೀವಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ರಿ. ತಪ್ಪಲ್ಲ. ತಮ್ಮ ತಾಯಿ ಜೊತೆನೂ ಶೇರ್ ಮಾಡ್ಕೊತಾ ಇದ್ರಿ. ನಿಖಿಲ್ ಜೋಶಿ ಅವ್ರದ್ದು ಒಂದು ಆಸೆ, ನಾನು ಚಿರಂಜೀವಿ ಆಗ್ಬೇಕಂತೇಳಿ. ಆಗಿಲ್ಲ ಅಂತೇಳಿ ನಿಮ್ಮ ವ್ಯಕ್ತಿತ್ವ ಇಲ್ಲ ಅಂತಲ್ಲ. ಅದೇ ಥರ ಕಾಂಗ್ರೆಸ್ ಪಕ್ಷಕ್ಕೆ ಅಪೇಕ್ಷೆ ಪಡ್ತಾವೋ ಕಾರ್ಯಕ್ರಮ ಬಯಸ್ತಾ ಇದ್ದೀರಾ, ನಿಮ್ಗೆ ಅಭಿನಂದನೆ ಹೇಳ್ತೀನಿ. ಯಾಕೆಂದರೆ ಅಟ್ಲೀಸ್ಟ್ ನಾನು ಹೋಪ್ ಮಾಡ್ತೀನಿ JDSನ ಚರಣಗೌಡರು, ನೀವೆಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ ಅಂತ ನನ್ನ ಭಾವನೆ. ಯಾಕೆಂದರೆ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿದ್ದೀರಾ, ಎಷ್ಟು ಗ್ಯಾರಂಟಿ ಕೊಟ್ಟಿದ್ವು, ಯಾವ ಗ್ಯಾರಂಟಿ ಹೆಂಗೆ ಸಿಗುತ್ತೆ ಅಂತೇಳಿ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ನೀವು ಚಿರಂಜೀವಿ ಆದ್ರೂ ಬಿಟ್ಟರು ನಿಖಿಲಾಗಿ ಉಳ್ಕೊಂಡಿದ್ದೀರಾ, ಅದು ನನಗೆ ಖುಷಿ ಇದೆ. ಒಂದು. ಎರಡನೇದು ಕೃಷ್ಣರಾಜರವರು ಮಾತಾಡ್ತಾ ಹೇಳಿದ್ರು, ಅವರು ಹಿಂಗೆ ಒಬ್ಬ ಆರ್ಥಿಕ ತಜ್ಞರಾಗಿ ಅವರ ಅಂಕಿಅಂಶಗಳನ್ನ ಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಒಂದು ಮಾತನ್ನು ಹೇಳಿದ್ರು. ಅಂದರೆ ಪ್ರೋಗ್ರಾಮ್ಸ್ ಅಂದರೆ ಜನರ ಪೂರಕವಾದಂಥ ಕಾರ್ಯಕ್ರಮಗಳನ್ನ ಬಜೆಟಲ್ಲಿ ಕೊಡುವಂಥ ಅವಶ್ಯಕತೆ ಇದೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲಿ ವರ್ಗಗಳು ಶೋಷಣೆಗೆ ಒಳಗಾಗಿರ್ತವೆ ಅಂಥವ್ರಿಗೆ ಕಾರ್ಯಕ್ರಮಗಳನ್ನ ಕೊಡಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಅದು ಎವರಿ ಗೌರ್ಮೆಂಟ್ ಇಸ್ ಹ್ಯಾವಿಂಗ್ ರೆಸ್ಪಾನ್ಸಿಬಿಲಿಟಿ. ಸ್ಟೇಟ್ ಗೌರ್ಮೆಂಟ್ ಆಗಲಿ. ನಾನು ಚಿರಂಜೀವಿ ಆದೆ ಸರ್. ನಾನು ಯೋಚನೆ ಮಾಡಿ, ಅದನ್ನ ಅಂಕಿಅಂಶ ಸಮೇತ ಅದು ನೆನಪಿಲ್ಲ. ನನಗೆ ಖುಷಿ, ಅಟ್ಲೀಸ್ಟ್ ತೆಲುಗು ಚಿತ್ರನಟ ಚಿರಂಜೀವಿ ಇಲ್ದಿದ್ರು ನೀವು ಅವ್ರ ಪರವಾಗಿ ಕೂತಿದ್ದೀರಾ, ಅವ್ರ ಪರವಾಗಿ ನೀವು ಮಾತಾಡಿ ಅಥವಾ ನೀವೇ ಹೊರಗೆ ಮಾತಾಡಿ, ಸಂತೋಷ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಇಷ್ಟು ಆಸಕ್ತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ಬಗ್ಗೆ ಬಂದಿದೆಯಲ್ಲ, ಐ ಆಮ್ ವೆರಿ ಹ್ಯಾಪಿ. ಸಾರಿ ಸರ್, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ. ನೋ, ಐ ಆಮ್ ಸಾರಿ. ದಯವಿಟ್ಟು ಪಕ್ಷ ಮತ್ತೆ ಸರ್ಕಾರ ಬೇರೆ ಪಡಿಸಿ ಮಾತಾಡಬೇಕು. ಆ ಪದಕ್ಕೆ ನನ್ನ ವಿರೋಧ ಇದೆ. ದಯಮಾಡಿ ಕೇಳಿ. ನಾವು ಸರ್ಕಾರ ಬೇರೆ, ಪಕ್ಷ ಬೇರೆ.
ಪಕ್ಷ ನಿಮ್ದು, ಇಲ್ಲ, ಸರ್ಕಾರ ದಯಮಾಡಿ, ನಮ್ದು. ನೋಡಿ ಸರ್, ನನಗೆ 40 ವರ್ಷ. ಸರ್ಕಾರ ನಿಮ್ದು ಸ್ವಲ್ಪ ಮಾತ್ರ. ಕೇಳಿ ಸರ್, ಸ್ವಲ್ಪ ಕೇಳಿ ಸರ್ಕಾರ ಸರ್, ನಮ್ಮೆಲ್ರದ್ದು. ಸ್ವಲ್ಪ ಕೇಳಿ ಸರ್. ಇಲ್ಲಿ ಸರ್ಕಾರ ಎಲ್ಲರದು, ಮತ್ತೆ ಗ್ಯಾರಂಟಿ ಕೊಟ್ಟಿದ್ದು ಸರ್ಕಾರ ಅಲ್ಲ. ಐ ವೆರಿ ಈಗ ಸಾರಿ. ಸರ್ಕಾರಕ್ಕೆ ಬರ್ಬೇಕು ಅಂತ ಕೊಟ್ಟಿದ್ದೀರಾ ನೀವು. ನೋಡಿ ಅರೆ, ನೀವು manipulate ಮಾಡ್ಬಾರ್ದು. ನೋಡಿ, ನೀವು ಆಮೇಲೆ ಹೇಳಿ, ನೀವು ನಾನು ಮ್ಯಾನಿಪುಲೇಟ್ ಹೇಳಿ, ಮಾಡ್ತಾ ಹೇಳಿ. ಇಲ್ಲ. ನೋಡಿ, ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಕೊಟ್ಟಿದ್ದು, ಸರ್ಕಾರ ಅಲ್ಲ. ಈಗ ನಾವು ಸರ್ಕಾರ ಗ್ಯಾರಂಟಿ ಕೊಡ್ಲಿ? ಸರ್ಕಾರ ಆಗೋದಕ್ಕೆ ತಾನೇ ಗ್ಯಾರಂಟಿ ಲಿಸನ್ ಟು ಮೀ. ನಾವೀಗ ಸರ್ಕಾರ ಬಂದಿದೀವಿ, ಜವಾಬ್ದಾರಿ ಇದೆ. ನಾನು ಪಲಾಯನವಾದ ಮಾಡಕ್ ಕೂತಿಲ್ಲ ಇಲ್ಲಿ. ನಾವು ಬೀಯಿಂಗ್ ಎ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ, ಗ್ಯಾರಂಟಿ ಕೊಟ್ಟಿದ್ದೀವಿ. ಅದನ್ನು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ವಿ ಆರ್ ಬೈಂಡಿಂಗ್ ದಟ್ ಅಶ್ಯೂರೆನ್ಸ್ ವಾಟ್ ಯು ಹ್ಯಾವ್ ಗಿವನ್. ಬಟ್ ಸರ್ಕಾರ ಅಲ್ಲ ನಿಮ್ಗೆ ಗ್ಯಾರಂಟಿ ಕೊಟ್ಟಿರೋದು, ಪಾರ್ಟಿ. ಅದಿರಲಿ, ನೀವು ಚರ್ಚೆ ಮಾಡೋಣ. ಮತ್ತು ಕೃಷ್ಣರಾಜ್ ಅವ್ರು ಮುಗಿಸ್ತೀನಿ. ಕೃಷ್ಣರಾಜ್ ಅವರು ಭಾಳ ಚೆನ್ನಾಗಿ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಬಜೆಟಲ್ಲಿ ಇಂಥ ಪ್ರೋ ಪೀಪಲ್ ಕಾರ್ಯಕ್ರಮಗಳು ಮಾಡಬೇಕಾಗತ್ತೆ, ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡ್ಕೋಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರ ಆರ್ಥಿಕ ತಜ್ಞರಾಗಿ ನಾನು ಒಂದು ಪದ ಬಳಕೆ ಮಾಡ್ತೀನಿ, ಫ್ಲೋಟಿಂಗ್ ಫಂಡ್ಸ್ ಅಂತ ಹೇಳ್ತೀವಿ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಸರ್ಕಾರಗಳಿಗೆ ಆದಾಯಗಳು ಯಾವ ಮೂಲದಿಂದ ಬರ್ತವೆ ಅದನ್ನು ಕ್ರೋಢೀಕರಣ ಮಾಡುವಂಥದ್ದನ್ನ ಕೇಂದ್ರ ಸರ್ಕಾರ ಮಾಡುತ್ತೋ ರಾಜ್ಯ ಸರ್ಕಾರ ಮಾಡುತ್ತೋ ಮಾಡಬೇಕಾಗತ್ತೆ. ಒಂದು ಡಾಕ್ಟರ್ ನಂಜುಂಡಪ್ಪನವರ ಕಮಿಟಿ ರಿಪೋರ್ಟ್ ಅವ್ರು ಪ್ರಸ್ತಾಪ ಮಾಡಿದ್ರು. 174 ತಾಲೂಕು ಈ ರಾಜ್ಯದಲ್ಲಿ ಅತಿ ಹಿಂದುಳಿದ ತಾಲೂಕುಗಳು ಅಂತೇಳಿ ಅವರು ವಿಂಗಡಣೆ ಮಾಡಿದ್ರು. ಅದರಲ್ಲಿ ಬಹಳ ಆಶ್ಚರ್ಯಕರ ರಿಪೋರ್ಟ್ ಏನಂದ್ರೆ, ನಿಮಗೆ ಹೆಚ್ಚು ಹಿಂದುಳಿದ ಪ್ರದೇಶಗಳು ಬರೋದೇ ಹಳೆ ಮೈಸೂರಲ್ಲಿ. ಬಹಳ ಜನ ತಿಳ್ಕೊಂಡಿರೋದು ನಾರ್ತ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕನೋ. 174 ತಾಲೂಕಲ್ಲಿ ಬಹಳಷ್ಟು ಅತಿ ಹಿಂದುಳಿದ ತಾಲೂಕುಗಳು ಬರ್ತಕ್ಕಂಥದ್ದು ಹಳೆ ಮೈಸೂರು ಭಾಗದಲ್ಲಿ. ಉದಾಹರಣೆಗೆ ಚಿಕ್ಕನಾಯಕನಹಳ್ಳಿ, ತುಮಕೂರು ಜಿಲ್ಲೆ, ನನ್ನ ತಾಲೂಕು, ಅದು ಸಹ ಅತಿ ಹಿಂದುಳಿದ ಒಂದು ಪ್ರದೇಶ. 170ರಲ್ಲಿ 134 ತಾಲೂಕು ಇರೋದು ಕಲ್ಯಾಣ ಕರ್ನಾಟಕ. ಇರ್ಲಿ 174ರಲ್ಲಿ. ಬಟ್ ಈಗೇನಂದ್ರೆ ಇಟ್ ಈಸ್ ಎ ಔಟ್ಡೇಟೆಡ್ ರಿಪೋರ್ಟ್. ಯಾಕೆ ಮತ್ತೆ ಹೇಳ್ತೀನಿ, ಅದು ರಿಪೋರ್ಟ್ ಬಂದು ಬಹಳ ದಿನ ಆಗಿದೆ. ಈಗ ಹೊಸದಾಗಿ ಸರ್ವೆ ಆಗಬೇಕಾಗುತ್ತೆ. ನಾವು ಕಲ್ಯಾಣ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಫಂಡ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಇವನ್ನೆಲ್ಲ ಮಾಡಿ ಇನ್ನೊಂದು ರಿಪೋರ್ಟ್ ಬರಬೇಕಾಗತ್ತೆ. ಅದು ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಅದು ನಾನು ಹೆಚ್ಚಿಗೆ ಆ ಚರ್ಚೆಗೆ ಹೋಗೋದಿಲ್ಲ. ಮತ್ತು ಚರಣ್ಗೌಡರು ಭಾಳ ಮಾತುಗಳು ಆಡಿದ್ರು. ನಾನು ವೆಲ್ಕಮ್ ಮಾಡ್ತೀನಿ. ಸಿದ್ದರಾಮಯ್ಯನವರು 13 ಬಜೆಟ್ ಕೊಟ್ಟಿರೋದು ನಿಜ, 14ನೇ ಬಜೆಟನ್ನು ಕೊಡ್ತಾರೆ. ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಾಳ ವಿಶ್ವಾಸ ಇದೆ, ನಮಗೆ ನಂಬಿಕೆ ಇದೆ. ನನಗೆ ಆಶ್ಚರ್ಯ ಆಗೋದು, ಪಾಪ ಅವರು ನಾನು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ಇದ್ದವನು, ಬೆಸ್ಕಾಮಲ್ಲಿ ಇದ್ದವನು ಎಲ್ಲ ಹೇಳಿದ್ರು. ಪಾಪ ಅವ್ರ ಪಾರ್ಟಿ ಮ್ಯಾನಿಫೆಸ್ಟೋ ಮಾಡಿಸ್ಬಿಟ್ರು. 27 ಪುಟಗಳಿರ್ತಕ್ಕಂಥ 2018ರಲ್ಲಿ ಒಂದು ಮ್ಯಾನಿಫೆಸ್ಟೋ ಕೊಟ್ಟಿದ್ರು. ಆ ಮ್ಯಾನಿಫೆಸ್ಟೋದಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ರು, ಕುಮಾರಸ್ವಾಮಿ. ಎಷ್ಟು ಇಂಪ್ಲಿಮೆಂಟ್ ಮಾಡೋರು ಅಂತ ಇವತ್ತಿನವರೆಗೂ ಹೇಳಿಲ್ಲ. ಎಷ್ಟು ತಿಂಗಳಿದ್ದೀವಿ? ದಯಮಾಡಿ ಇರಿ ಸರ್, ನನ್ ಮಕ್ಸಿಲ್ಲ ಚರಣ್ಗೌಡ್ರೆ, ನನ್ಗೆ ಗೊತ್ತು ನೀವು ಬುದ್ಧಿವಂತ ಅಂತ ಹೇಳಿ. ಎಷ್ಟು ತಿಂಗಳು ನೀವೇನೀಗ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದಲ್ಲ, ಭಾಗ್ಯಲಕ್ಷ್ಮಿ ಅವ್ರ ಮ್ಯಾನಿಫೆಸ್ಟೋದಲ್ಲಿದೆ. ಯಾಕೆ ಮಾಡಲಿಲ್ಲ? 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದವರು ಕಾಂಗ್ರೆಸ್ನವರಲ್ಲ, ಫಸ್ಟ್ ಹೇಳಿದವರು ಇವರು ಕುಮಾರಸ್ವಾಮಿ ಅವರು. 27 ಪುಟದ ಮ್ಯಾನಿಫೆಸ್ಟೋ ಯಾಕೆ ಮಾಡಲಿಲ್ಲ ಇವರು? ಇಡೀ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಯಾಕೆ ಮಾಡಲಿಲ್ಲ? ಹುಬ್ಳಿಲಿ ಹೋಗಿ ಮನೆ ಮಾಡಿದ್ರು, ನಾರ್ತ್ ಕರ್ನಾಟಕದಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಯಾಕೆ ಮಾಡಲಿಲ್ಲ? ದಯಮಾಡಿ ನೀವು ಮಾತಾಡ್ಬೇಕಂತ ನಾನು ಕೇಳಿದೀನಿ. ನೀವು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದಂತವ್ರು, ಇಡೀ ರೈತರು ಸಾಲ, ಎಲ್ಲ ಬಗೆಯ ಸಾಲ ಮನ್ನಾ ಮಾಡ್ತೀವಿ ಅಂದ್ರೆ ಯಾಕೆ ಮಾಡಲಿಲ್ಲ? ಮಹಿಳೆಯರಿಗೆ ವಿಶೇಷವಾದಂಥ ಸ್ಕೀಮ್ ಮಾಡಿ ಫಂಡ್ಸ್ ಕೊಡ್ತೀವಿ ಅಂತ ಹೇಳಿದ್ರು, ಯಾಕೆ ಕೊಡಲಿಲ್ಲ? ನೀವು 14 ತಿಂಗಳು 15 ತಿಂಗಳು ಸಮ್ಮಿಶ್ರ ಸರ್ಕಾರನ ಏನು ಮುಖ್ಯಮಂತ್ರಿ ನೀವು ಕೊಡುವಂತ ಪ್ರಯತ್ನ ಯಾಕೆ ಮಾಡಲಿಲ್ಲ? ಟೀಕೆ ಮಾಡೋದು ಎಲ್ಲ ಸುಲಭ, ಪಾಪ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನ ಒಂದು ಬಹಳ ಖುಷಿ ಏನಂದ್ರೆ, ಅವ್ರ ಮಾತನ್ನ ನೋಡಿ ಅವ್ರ ಮೇಲೆ ನನ್ ಖುಷಿ ಬಂತು. ಅಟ್ಲೀಸ್ಟ್ ಗ್ಯಾರಂಟಿ ಸ್ಕೀಮ್ ನಂಬರ್ ಕಾಂಗ್ರೆಸ್ ಓಟ್ ಹಾಕಿರ್ಬೋದೇನೋ ಅಂತ ನನ್ಗೆ ಭಾವನೆ ಬಂತು. ಅಷ್ಟರ ಮಟ್ಟಿಗೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಅಷ್ಟು ಅಧ್ಯಯನ ಮಾಡಿದ್ದಾರೆ. 2019 ಪಾರ್ಲಿಮೆಂಟ್ ಎಲೆಕ್ಷನ್ ಇಡೀ ರಾಜ್ಯದಲ್ಲಿ ಮ್ಯಾನಿಫೆಸ್ಟೋ ಕೊಡೋದಲ್ಲ ಚುನಾವಣೆ ಮಾಡಿದಂಥವ್ರು ಯಾರು? ಪಾಪ ಹೇಳ್ಬೇಕು ಚರಣ್ಗೌಡರು, ಅವ್ರ ಮ್ಯಾನಿಫೆಸ್ಟೋ ಇತ್ತು. ಮ್ಯಾನಿಫೆಸ್ಟೋ ಕೊಟ್ರೆ ಸಾಕ ರಮೇಶ್ ಸರ್, ಮುಂದಕ್ಕೂ ಹೋಗ್ಬೇಕಲ್ಲ. ಚರ್ಚೆ ನಿಮಿಷ ಸರ್, ಅವ್ರಕಿನ್ನ ಬೆಟರ್ ಮಾಡಿ ಸರ್. ಚರ್ಚೆ ಆಗ್ತಾ ಇರೋದು ಮ್ಯಾನಿಫೆಸ್ಟೋ ಮೇಲೆ. ಪಾಪ ಅವ್ರಿಗೆ ಎಷ್ಟು ಹತಾಶವಾದಕ್ಕೆ ಬಂದವ್ರೆ ಅಂದ್ರೆ, ಸೋತಿರೋ ಕಾರಣಕ್ಕೆ ಟೀಕೆ ಮಾಡ್ತಾರೆ. ಮಾಡ್ಲಿ. 2019 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಜನತಾದಳದವರು ಈ ರಾಜ್ಯಕ್ಕೆ ಮ್ಯಾನಿಫೆಸ್ಟೋ ಕೊಟ್ಟಿದ್ರೆ ಏನೇನು ಕೊಟ್ಟಿದ್ರು ಹೇಳಿ. ಅದು ನಾನು ಇನ್ನ ಚರ್ಚೆ ನೋಡಿ. ಈಗ ಅನ್ಇಂಟರಪ್ಟೆಡ್ ನೀವು ಒಂದು 5-6-7 ಮಿನಿಟ್ಸ್ ಮಾತಾಡಿದಿರಿ. ನಾನು ಕೇಳಿದೆ ಸರ್, ಸ್ಪಷ್ಟನೆ ಯಾವಾಗ? ನಮಗ್ ಪ್ರಶ್ನೆಗಳಿದೆ, ಅದು ಯಾವಾಗ? ನೀವು ಕಾಂಗ್ರೆಸ್ ವೋಟ್ ಹಾಕ್ದವ್ರಿಗೆ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರ? ಆಯ್ತು ಸರಿ, ನಾನು ಹೇಳಂಗಿಲ್ಲ. ಎಲೆಕ್ಷನ್ ರೂಲ್ಸ್ ಪ್ರಕಾರ ಐ ಆಮ್ ನಾಟ್ ಸಪೋಸ್ ಟು ಟೆಲ್ ನಾನು ಯಾರಿಗೆ ವೋಟ್ ಹಾಕ್ದೆ ಅಂತ. ಕಲ್ಪನೆಗಾಗಿ ಹೇಳ್ತೀನಿ. ಹೌದು ಸರ್, ನಾನು ಕಾಂಗ್ರೆಸ್ ವೋಟ್ ಹಾಕ್ದೆ, ಕೊಡಿ ನಮ್ಗೆ ಉತ್ತರ. ಖಂಡಿತ ಅಶ್ವತ್ಥನಾರಾಯಣ ಗೌಡ್ರೆ ಹೇಳ್ಬಿಡ್ತಾರೆ, ಬೇಕಾದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕ್ದೆ ಅಂತ ಕೊಡಿ ನೀವು ಉತ್ತರ. ನೋಡಿ, ಇನ್ಕ್ಲೂಡಿಂಗ್ ಅವರ್ ಸಿಎಂ ಬಹಳ ಕ್ಲಾರಿಟಿಯಿಂದ ಹೇಳಿದ್ದಾರೆ.
ನೀವು ಪರಮೇಶ್ವರನ್ ತೋರಿಸಿದ್ರಿ, ಡಿ ಕೆ ಶಿವಕುಮಾರ್ ತೋರಿಸಿದ್ರಿ, ಸಿದ್ದರಾಮಯ್ಯ ತೋರಿಸಿದ್ರಿ, ಎಲ್ಲ ಲೀಡರ್ಗಳು ಹೇಳಿದ್ದಾರೆ June 1 ನಮ್ದು ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ. ಇವತ್ತು ಸಹ 3 hours ಮೀಟಿಂಗ್ ಮಾಡಿದ್ದಾರೆ ಟು ಅದನ್ನೂ ಹೇಳಿದ್ದೀನಿ. ಇಂಪ್ಲಿಮೆಂಟೇಷನ್. ನಾವು ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. 2013ರಲ್ಲಿ ಕಾಂಗ್ರೆಸ್ ಪಕ್ಷ ಏನು ಆಶ್ವಾಸನೆ ಕೊಟ್ಟಿತ್ತೋ 98% ವಿ ಹ್ಯಾವ್ ಇಂಪ್ಲಿಮೆಂಟೆಡ್. ಇವತ್ತು ಅಷ್ಟೇ. ನಾನು ಅದನ್ನು ನಿಮ್ಮ 2 ದಿವಸದಿಂದ ಆದ ಚರ್ಚೆಯಲ್ಲೂ ಹೇಳಿದ್ದೀನಿ. ನಾನು ಅದಲ್ಲ ಪಲಾಯನವಾದ ಮಾಡಕ್ಕೆ ಕೂತಿಲ್ಲ. ನಾವು ಸರ್ಕಾರ ನಡೆಸ್ತಾ ಇದ್ದೀವಿ. ವಿ ಆರ್ ಆನ್ಸರಬಲ್. ಕಾಂಗ್ರೆಸ್ನ JDS ಟೀಕೆ ಮಾಡ್ತೋ, BJP ಟೀಕೆ ಮಾಡ್ತೋ, ಯು ಹ್ಯಾವ್ ಟು ರಿಸೀವ್. ಅಟ್ ದ ಸೇಮ್ ಟೈಮ್ ಅವ್ರು ಮಾಡಿರೋ ತಪ್ಪುಗಳನ್ನ ಹೇಳಂತದ್ದು ಅಷ್ಟೇ ನನ್ನ ಕರ್ತವ್ಯ. ಈಗ ನೋಡಿ, ನಮ್ಮ ಸ್ನೇಹಿತರು BJP ಅವರು, ನಾನು ಪಾರ್ಲಿಮೆಂಟ್ ಇದಕ್ಕೆ ಹೋಗಲ್ಲ, ಇದೆ ನನ್ನ ಹತ್ರ ಇದೆ, ಅವ್ರ ಮ್ಯಾನಿಫೆಸ್ಟೋ ಇದೆ. 2014ರಲ್ಲಿ ಏನೇನು ಈ ದೇಶಕ್ಕೆ ಇನ್ಕ್ಲೂಡಿಂಗ್ 15 ಲಕ್ಷ ಒಂದೊಂದು ಅಕೌಂಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ವಾಜಪೇಯಿ ಫೋಟೋ ಹಾಕೊಂಡು, LK ಅದ್ವಾನಿ ಫೋಟೋ ಹಾಕೊಂಡು, ಆ ಮ್ಯಾನಿಫೆಸ್ಟೋ ನನ್ನ ಹತ್ರ ಇದೆ. 15 ಲಕ್ಷ ಕೊಡ್ತೀವಿ ಅಂತ ಒಂದ್ ನಿಮಿಷ ಎಲ್ಲಿದೆ ತೋರಿಸಿ. ಇಲ್ಲೇ ಮ್ಯಾನಿಫೆಸ್ಟೋದ 15 ಲಕ್ಷ ಕೊಡ್ತೀವಿ ಅಂತ ಇದೆಯಾ? ನಿಮ್ ಮ್ಯಾನಿಫೆಸ್ಟೋದಲ್ಲಿ ನೀವು ಇಲ್ಲ. ಮತ್ತೆ ಹೇಳಿ, ಕೇಳಿ ಸ್ವಲ್ಪ. 15 ಲಕ್ಷ ಅಲ್ಲ, ಏನಾಯ್ತು? ಏನಾಯ್ತು? ಅಲ್ಲ, ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಬೋಗಸ್ ಸ್ಟೇಟ್ಮೆಂಟ್ ನೋಡಿ. ಇದು ಈ ಪಲಾಯನವಾದಲ್ಲ. ಅವ್ರು ಅಲ್ಲ ಅಲ್ಲ, ಒಂದ್ ನಿಮಿಷ ಏನಾಗುತ್ತೆ? ಎಲ್ಲಿದೆ ತೋರಿಸಿ. ಅಲ್ಲ ಅವ್ರು ಅದನ್ನೇ ಮ್ಯಾನಿಫೆಸ್ಟೋ ತೋರಿಸೋದಲ್ಲ. RTI ಉತ್ತರ ಕೊಟ್ಟಿದ್ದೀರಿ ನೀವು ಕೇಂದ್ರ ಸರ್ಕಾರದವರು. ಏನಂತ 15 ಲಕ್ಷ ಕೊಡ್ತೀವಿ ಅಂತ ಕೇಳಿ. ಏನಂತ ಹೇಳಿದ್ದಾರೆ? ಏನದು RTI? ಹೇಳಿ ನೀವು ಹೇಳಿ. ನೀವು ಏನದು RTI ಕಾಪಿ? ಏನದು RTI ಕಾಪಿ? ನಿಮಿಷ. RTI ನಲ್ಲಿ ಕೇಂದ್ರ ಸರ್ಕಾರದವರು 15 ಲಕ್ಷದ ಬಗ್ಗೆ ಪ್ರಧಾನಮಂತ್ರಿ ಅವರು ಆಫೀಸಲ್ಲಿ ಕೊಟ್ಟಿರೋ ಉತ್ತರ ಇಟ್ಕೊಂಡಿದ್ದೀನಿ ಸರ್. ನಾವು ಅವ್ರ ತರ ಅಲ್ಲ ಕಿವಿಗೆ ಓಡೋ ಕೆಲಸ ನಮಗೆ ಬರಲ್ಲ. ಹಣ ತಗೊಂಬಂದ್ರೆ 15 ಲಕ್ಷ ಬರುತ್ತೆ ಅಂತ ಹೇಳಿರೋ ಕೊಟ್ಟಂಗಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ನಿಮ್ಗೆ. ಅಲ್ಲ, ಇವಾಗ ಏನಾಯ್ತು ರಮೇಶ್ ಬಾಬು ಸರ್, ಇವತ್ತು ಗ್ಯಾರಂಟಿ ಬಗ್ಗೆ ಪ್ರಶ್ನೆ ಕೇಳಿದಾಗ 15 ಲಕ್ಷದ ಮಾತಾಡಿದ್ರೆ ಅದು ಪಲಾಯನವಾದ ಆದ್ರೆ ಇನ್ನೇನಾಗುತ್ತೆ? ವಾಟ್ ಅಬೌಟ್ 15 lakh ಅಕೌಂಟ್ಸ್ ಪ್ರಾಮಿಸ್ಡ್ ಬೈ PM ಮೋದಿ ಆಸ್ಕ್ಡ್ RTI? ದ ರಿಪ್ಲೈ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿರ್ತಕ್ಕಂಥ, ನಂದಲ್ಲ ಇದು. 2014 ಕೊಟ್ಟಿರ್ತಕ್ಕಂಥ ರಿಪ್ಲೈ. ಯಾವ ಡೇಟು? 2014 ಸೆಪ್ಟೆಂಬರ್ ಕೊಟ್ಟಿರ್ತಕ್ಕಂಥದ್ದು. ಬಿಫೋರ್ ಬಿಕಮಿಂಗ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪ್ರಾಮಿಸ್ಡ್ ಟು ಬ್ರಿಂಗ್ ಬ್ಯಾಕ್ ಬ್ಲಾಕ್ ಮನಿ ಅಂಡ್ ಡಿಪಾಸಿಟ್ ₹15 lakh ಟು ಎವರಿ ಸಿಟಿಜನ್ಸ್ ಬ್ಯಾಂಕ್ ಅಕೌಂಟ್. ವಾಪಸ್ ಬಂದ್ರೆ ಅವ್ರ ಅಕೌಂಟ್ ಇಷ್ಟು ಬರುತ್ತೆ ಅಂತ ಹಾಕ್ತೀವಿ ಅಂತ ಅಲ್ಲ. ಅರ್ಥ ಮಾಡ್ಕೊಳ್ರಿ. ಟೋಪಿ ಹಾಕ್ಬೇಡಿ, ಟೋಪಿ ಹಾಕ್ಬೇಡಿ. ಕಾಂಗ್ರೆಸ್ ದುಡ್ಡು ಬಂದ್ರೆ ಬರುತ್ತೆ ಅಂತ ಹೇಳಿದ್ರು. ಈ ಕಾಂಗ್ರೆಸ್ ಅವರು ಟೋಪಿ ಹಾಕೋದು 15 ಲಕ್ಷ ಉಲ್ಲೇಖ ಆಯ್ತು ಅಂದ್ರೆ ಫಲಾನುವಾದ ಅಂತ ಸುಳ್ಳು ಹೇಳ್ಬೇಡ್ರಿ. ತಪ್ಪಿ DK ಶಿವಕುಮಾರ್ ಅವರು 500 ಯೂನಿಟ್ ಅಂದ್ರು, ಸಿದ್ದರಾಮಯ್ಯ 2000 ಯೂನಿಟ್. ಯಾವ್ದೋ ಸಬ್ಜೆಕ್ಟ್ ಫ್ರೀ ಲಕ್ಷ ಅಕೌಂಟ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಕೇಳಿ. ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಪ್ರಶ್ನೆ ಕೇಳಕ್ಕಾಗಲ್ವಾ? RK Mathur, the Prime Minister office said the answer South did not come under the definition of the information under section 2 subclass of the RTI Act. PTA reported. ಇದು ಕೊಟ್ಟಿರ್ತಕ್ಕಂಥದ್ದು PM ಆಫೀಸಲ್ಲಿ, ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಹೇಳಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್. ದೇಶಕ್ಕೆ ವಾಪಸ್ ಬಂದ್ರೆ ಜನ ಕೇಳಿದ್ರೆ ನಿಮ್ಗೆ ಅರ್ಥ ಮಾಡಿದ್ರ ಕಪ್ಪು ಹಣ ವಾಪಸ್ ಬಂದ್ರೆ ಅಂತ ಹೇಳಿದ್ರು. ಎಲ್ಲರೂ ಹಂಗೆ. ಅಲ್ಲ ಬಾಬು ಸರ್, ಇಷ್ಟೆಲ್ಲ ಆದ್ಮೇಲೂ ಅಲ್ಲ, ಇಷ್ಟೆಲ್ಲ ಆಯ್ತು, ಇಷ್ಟೆಲ್ಲ ಆಯ್ತು ಸರ್, ಇಷ್ಟೆಲ್ಲ ಆಯ್ತು ಸರ್. ನಾನು ಬಾಬು ಸರ್ ಕೇಳಿದೆ, ಸರ್ ನಮಗ್ ಸ್ಪಷ್ಟನೆ ಬೇಕು. ನೀವ್ ಹೇಳಿದ್ರಿ ಚಿರಂಜೀವಿ, ನೀವ್ ಹೇಳಿದ್ರಿ ಇನ್ನೊಂದು ಮತ್ತೊಂದು, ಸ್ಪಷ್ಟನೆ ಬಗ್ಗೆನೇ ಬರ್ಲಿಲ್ಲ ಬಾಬು ಸರ್. ಸ್ಪಷ್ಟನೆ ಹೇಳ್ತಾ ಇದೀನಿ ಸರ್, ನಿಮ್ಮಲ್ಲೇ ಹೇಳಿದೀನಿ. ಒಂದ್ ನಿಮಿಷ. June 1 ಕ್ಯಾಬಿನೆಟ್ ಮಾಡ್ತೀವಿ. ಸಾರಿ, ಅದಲ್ಲ ಕೇಳಿ. 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಗ್ಯಾರಂಟಿ ಕಾರ್ಡ್ ರೂಪದಲ್ಲಿ ಜನಕ್ಕೆ ಕೊಟ್ಟಿದ್ದೇವೆ. ನೀವು 200 ಯೂನಿಟ್ ಫ್ರೀ ಪವರ್ ಕೊಡುವಂಥ ವಿಚಾರ ಇರ್ಬೋದು, 2,000 ರೂಪಾಯಿ ಮನೆಯ ಗೃಹಿಣಿ ಕೊಡುವಂಥ ವಿಚಾರ, ಯಜಮಾನಿಗೆ ಕೊಡುವಂಥ ವಿಚಾರ ಇರ್ಬೋದು, ನೀವು ಯುವ ನಿಧಿ ಸ್ಕೀಮಲ್ಲಿ ಸ್ಟೈಫಂಡ್ ಕೊಡುವಂಥ 2 ವರ್ಷದ ಅವಧಿಗೆ ಸ್ಟೈಫಂಡ್ ಕೊಡುವಂಥ ವಿಚಾರ ಇರ್ಬೋದು. ಅದೇ ರೀತಿ ಅವ್ರು ಆಗಲೇ ಹೇಳಿದ್ರು ಕಾಂಗ್ರೆಸ್ 10 kg ಅಂತೇಳಿ. ಈ ರಾಜ್ಯದಲ್ಲಿ 7 kg ಅಕ್ಕಿ ಸ್ಟಾರ್ಟ್ ಮಾಡಿದ್ದು 2013ರಲ್ಲಿ ಕೇಂದ್ರದಲ್ಲಿ
ಬಿಜೆಪಿ ಸರ್ಕಾರ ಬರೋದಕ್ಕೆ ಮುಂಚೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ 7 kg ಅಕ್ಕಿನ ಸ್ಟಾರ್ಟ್ ಮಾಡಿದ್ದು. ಅವರು ಅದನ್ನ 5 kg ತಗೊಂಡ್ಬಂದ್ರು. ಬಿಜೆಪಿ 2 kg ಕಟ್ ಮಾಡಿ 5 kg 5 kg ಸೇರಿಸಿ 10 kg ಅಕ್ಕಿ ಕೊಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೊಂದು ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ಒಂದೇ ನಿಮಿಷ ಕೇಂದ್ರದ 5 kg ಸೇರಿಸಿ ಕೇಂದ್ರದಲ್ಲ ಸರ್, ಅದು ಕೇಂದ್ರ ರಾಜ್ಯ ಎಲ್ಲ ಒಂದೇ. ಒಂದ್ ನಿಮಿಷ ದಯಮಾಡಿ 2013ರಲ್ಲಿ ಏನ್ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇತ್ತಾ? ಇಲ್ವಲ್ಲ. 7 kg ಅಕ್ಕಿ ಕೊಟ್ಟವ್ರು ಯಾರು? ಆಫ್ಟರ್ ಕೋವಿಡ್ ಇದು 7 kg ಅಕ್ಕಿ ಕೊಟ್ಟವ್ರು ಯಾರು ಅವತ್ತು? ಅಲ್ಲ ಇದು ಅಲ್ಲ, ಅಲ್ಲೂ ಕಾಂಗ್ರೆಸ್ ಇಲ್ಲೂ ಕಾಂಗ್ರೆಸ್ ಅಂದ್ರೆ ಕ್ರೆಡಿಟ್ ಶೇರ್ ಆಗಲ್ಲ. ವ್ಯತ್ಯಾಸ ಇದೆ, ವ್ಯತ್ಯಾಸ ಇದೆ. ನಿಖಿಲ್ ಅವರೇ, 5 kg ಕೇಂದ್ರ ಸರ್ಕಾರ 2 kg ಸಿದ್ದರಾಮಯ್ಯ ಸೇರಿಸ್ಕೊಟ್ಟಿದ್ದು. 7 kg ಕೊಟ್ರು, 5 ಕೇಂದ್ರದಿಂದ ಕೊಟ್ಟು 2 ಇಲ್ಲಿಂದ ಕೊಟ್ರು. ನಾನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಒಂದೇ ಒಂದು ನಿಮಿಷ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಕೇಂದ್ರದ 5 kg ಅಕ್ಕಿತ್ತು, 2 kg ಸಿದ್ದರಾಮಯ್ಯ 7 kg. ಯಾರು ಕೇಂದ್ರ ಸರ್ಕಾರ? UPA ಸರ್ಕಾರ. ಹೌದು ಸರ್, ಅವತ್ತು ಕ್ರೆಡಿಟ್ ಶೇರ್ ಆಗಲ್ಲ. ಅವತ್ತು ಕ್ರೆಡಿಟ್ ಕಾಂಗ್ರೆಸ್ ರಾಜಕೀಯವಾಗಿ, ಅವತ್ತು ಕ್ರೆಡಿಟ್ ಮೋದಿ ಸರ್ಕಾರ. ಹೇಳಿ 5 kg ಮೋದಿ ಕೊಡ್ತಾರೆ, ಮೋದಿ ಕೊಡ್ತಾರೆ. UPA ಸರ್ಕಾರದ ಗ್ಯಾರಂಟಿ ಫುಡ್ ಯಾಕೆ ಕೊಟ್ಟಿದ್ದ ಈ ದೇಶಕ್ಕೆ ಕಾಂಗ್ರೆಸ್? ಯಾಕೆ ಬಿಡಿ ಸರ್, ಅದನ್ನ ಮುಂದುವರಿಸಬೇಕು ಅಂತಿರ್ಲಿಲ್ವಲ್ಲ, ಇವ್ರು ಮುಂದುವರಿಸ್ತಾ ಇದಾರೆ. ಇವತ್ತು ಕ್ರೆಡಿಟ್ ಕೇಳ್ತಾರೆ, ಯಾಕೆ ಆಗ್ಬಾರ್ದು? ಅದಲ್ಲ ಸರ್, ಈ ದೇಶದಲ್ಲಿ ಕೊಟ್ಟಂತ ಸುಮಾರು 35 ಕಾರ್ಯಕ್ರಮ, ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಕಾರ್ಯಕ್ರಮನ ಹೆಸರು ಬದಲಾವಣೆ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ಸಂತೋಷ, ಕ್ರೆಡಿಟ್ ಫೈಟ್ ಇದೆ. ಚೆನ್ನಾಗಿ ಕಾಂಗ್ರೆಸ್ಗೆ ಕ್ರೆಡಿಟ್ ಕೊಡಲ್ಲ. ಕೊಡ್ತಾಳಿ 5 kg ಕ್ರೆಡಿಟ್ ಬೇಕಾ 10 kg ಕ್ರೆಡಿಟ್ ಬೇಕಾ? ನಿಮಗೆ 5 kg ಬೇಕಾ 10 kg ಕ್ರೆಡಿಟ್? 10 kg ಕೊಡ್ತಾ ಇರೋದು ನಾವೇ. ಕೊಡಿ, 15 kg ಮಾಡ್ತೀರಾ? 15 kg ಮಾಡ್ತೀರಾ? ಈ ಕನ್ಫ್ಯೂಷನ್ ಗಳನ್ನ ಕ್ಲಿಯರ್ ಮಾಡಬೇಕು. ಹೌದು, ನಮ್ದೇ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಬೇಕು. ನೀವು ಕ್ಲಿಯರ್ ಮಾಡ್ಬೇಕು. ಆಡಳಿತ ಪಕ್ಷದವ್ರು ನಮ್ದೇ ಕನ್ಫ್ಯೂಷನ್. ನಮ್ಗೆ ಯಾವ ಅಸಹ್ಯ, ನಮ್ಗೆ ಯಾವ ಎಸ್ಗೇನು ಇಲ್ಲ. ಒಂದು ನಿಮಿಷ ಸರ್, ಆಹಾರ ಭದ್ರತೆ ಕಾಯ್ದೆ ಅಡಿನಲ್ಲಿ 5 kg ಅಕ್ಕಿ ಸ್ಟಾರ್ಟ್ ಆಗಿದ್ದು ಸರ್. ಯಾವ ಸರ್ಕಾರದಲ್ಲಿ? UPA ಸರ್ಕಾರದಲ್ಲಿ. UPA ಸರ್ಕಾರದಲ್ಲಿ ಆಯ್ತು. ನಾನು ಹೇಳಿದೆ UPA ಸರ್ಕಾರ. ಸರ್ ಅದ್ರದ್ದು 2012ರಿಂದ 2017ವರೆಗೂ ಸರ್ 5 years ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ 17th ಆನ್ವರ್ಡ್ಸ್ ಕಂಟಿನ್ಯೂ ಮಾಡಿದ್ಯಾರು? ಮೋದಿ ಅವರು ಕಂಟಿನ್ಯೂ ಮಾಡ್ಕೊ ಸರ್. ಫುಡ್ ಸೆಕ್ಯೂರಿಟಿ ಆಕ್ಟ್ 2013 to 2018 ಸರ್, 2018 ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ಯಾರು? ಮೋದಿ ಅವರು. ಅದಕ್ಕೆ ಮೋದಿ ಅವ್ರ ಲೆಕ್ಕನಾ? ಅವ್ರ ಕ್ರೆಡಿಟ್ ಸಿಗ್ಬೇಕಲ್ಲ. ಈ ಕೇಂದ್ರ ಸರ್ಕಾರ 5 kg, ಕೇಂದ್ರ ಸರ್ಕಾರ ನೀವು 10 kg ಸಾರಿ, ಅವರೇ ಒಪ್ಕತ್ತವ್ರೆ. 2012ರಲ್ಲಿ UPA ಸರ್ಕಾರ 2012ರಿಂದ ಜಾರಿಗೆ ಬಂತು. 13ರಲ್ಲಿ ಸಿದ್ದರಾಮಯ್ಯ ಕೊಟ್ರು, 2012ರಲ್ಲೇ ಜಾರಿಗೆ ಬಂದಿತ್ತು ಕೇಂದ್ರ. ಕ್ಲೋಸ್ ಅದು 12ರಲ್ಲಿ ನಿಮ್ದೇ ಇತ್ತಲ್ಲ ಬಿಜೆಪಿ ಸರ್ಕಾರ. ಯಾಕೆ ಮಾಡ್ಲಿಲ್ಲ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ 13ಕ್ಕೆ ನೀವು ಬಂದಿದ್ದೀರಿ. ಮಾಡ್ಲಿಲ್ಲ. 12ರಲ್ಲಿ UPA ನಲ್ಲಿ ತಂದ್ರಲ್ಲ ಅದನ್ನ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಫುಡ್ ಸೆಕ್ಯೂರಿಟಿ ನಾವು ಹಾಲಪ್ಪ ಹರ್ತಾಳ ಹಾಲಪ್ಪ ನೀವ್ ಯಾಕೆ ಮಾಡ್ಲಿಲ್ಲ ಹೇಳಿ? 2012ರಲ್ಲಿ ಯೂನಿಟ್ 5 kg 10 kg ಕೊಟ್ರು ಸರ್. ಇವ್ರು ಎಲ್ಲಿದೆ? ಮೂಟೆ ತುಂಬ್ಕೊಂಡು ಹೋಗಿದ್ದಾರೆ, ಮೂಟೆ ಗಟ್ಲೆ. ನಾನು ಮಂಡ್ಯದಲ್ಲಿ ಅಶೋಕ್ ಅವರು ಹಾಲಪ್ಪ ರಾಜೀನಾಮೆ ಕೊಟ್ಟಾಗ ಅಶೋಕ್ ಅವರು ಮಂಡ್ಯದಲ್ಲಿ ವಿತರಣೆ ಮಾಡಿದ್ರು ಸರ್. 5 ಜನಕ್ಕೆ 50 kg ಅಕ್ಕಿ ಮೂಟೆನಲ್ಲಿ ತಗೊಂಡೋಗಿದ್ದಾರೆ. ನನಗೆ ಗೊತ್ತಿದೆ. ಬಿಜೆಪಿ ಸರ್ಕಾರನೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾನೆ. ಈಗ ನೋಡಿ ಎಷ್ಟು ಅಕ್ಕಿ ಕೊಡ್ತಾರೆ ಪ್ರಶ್ನೆ ಕೇಳಿ. ಹಸಿರು ಕಾರ್ಡ್ಗೆ 2 kg ಅಕ್ಕಿ ಕೊಟ್ಟಿದ್ದು 83ರಲ್ಲಿ ಜನತಾ ಪಕ್ಷ ಸರ್ಕಾರ. ಹೇಳ್ಬೇಡಿ, ಈಗ ನೀವು ಜನಗಳಿಗೆ ಕನ್ಫ್ಯೂಷನ್ ಈಗಾಗಲೇ ಇರೋ ಕನ್ಫ್ಯೂಷನ್ ಸಾಕು ನಮ್ಗೆ. ಚೆನ್ನಾಗಾಯ್ತು. ಇಲ್ಲಿ ಸ್ಪಷ್ಟನೆ ಅಂತ ಇರೋದು ಅಲ್ಲ. ಈ ಚರ್ಚೆಯಲ್ಲಿ ನಮ್ಗೆ ಏನ್ ಗೊತ್ತಾಗ್ತಿದೆ ಅಂದ್ರೆ, ಕಾಂಗ್ರೆಸ್ ಪಕ್ಷದವ್ರಿಗೆ ಬಿಟ್ರೆ ಇನ್ನೆಲ್ರಿಗೂ ಕನ್ಫ್ಯೂಷನ್ ಇದೆ. ಕಾಂಗ್ರೆಸ್ ಅವ್ರಿಗೆ ಮಾತ್ರ ಗೊತ್ತಿರೋದು ಇಲ್ಲಿ ಪಕ್ಷ ಅನ್ನೋದು ಬೇರೆ ಕಡೆ, ಸರ್ಕಾರ ನಮ್ದು, ಪಕ್ಷ ಅವ್ರದ್ದಾಗಿರ್ಬೋದು, ಸರ್ಕಾರ ನಮ್ದು, ಸರ್ಕಾರ ಉತ್ತರದಾಯಿತ್ವ ಇದೆ, ನಮ್ಮ ಪ್ರತಿ ಇದೆ, ಕೊಡ್ಬೇಕು ಉತ್ತರ. ಬ್ರೇಕ್ ನಂತರ ಟು ದ ಪಾಯಿಂಟ್.